ಶರೀರವೇ ನಾನೆಂದು ಹಿಡಿದುಕೊಂಡಿರುವ ಮನಸ್ಸಿನಲ್ಲಿ ಹೊಲಸನ್ನು ಮೊದಲು ತೆಗೆದುಹಾಕದು. ಶರೀರ ತಾದಾತ್ಮ್ಯ ಭಾವವಿದ್ದ ಸ್ವಾಮಿ ಅಂತ ಹೆಂಗೆ ಅನ್ಬೇಕು? ಸ್ವಾಮಿಗಳು ಅಂದ್ರೆ ಶರೀರ ಅಂತ ತಿಳ್ಕೊಂಡು ಕೂತೀವಿ. ಶರೀರ ಭಾವವನ್ನು ಕೈ ಬಿಟ್ಟವ ಸ್ವಾಮಿ, ಅವನ ಶ್ರೇಷ್ಠತ್ವ ಅಂತ. ಈ ಶರೀರ ನೆನಪು ಮಾಡ್ಕೊಂತ ಇದ್ದ ಅವನ ಶ್ರೇಷ್ಠತ್ವ ಹೆಂಗೆ ಬರ್ಬೇಕಂತ. ಏನು ಶರೀರ ತಾದಾತ್ಮ್ಯ ಭಾವಗಳು ಇದನ್ನೆಲ್ಲ ಮರಿಬೇಕಾಗೈತಿ. ಇದರ ಹಂಗೆ ಹರಿದ ನಿಂತ ಅವ ಸ್ವಾಮಿ ಅಂತ. ಏನು ಎಲ್ಲರೂ ಸ್ವಾಮಿಗಳು ಅನುಕೂಲ ಶರೀರನ ನಾನದು, ಇದು ನಾನಲ್ಲ ಅಂತ. ಇಷ್ಟು ಪರಮಾತ್ಮವು ಭಗವದ್ಗೀತೆ ಒಳಗೆ ಇದು ನಾನಂತ ತಿಳ್ಕೊಂಡು ಅವ್ ನಾನು ಭಕ್ತ ಅಲ್ಲ ಅಂತ. ದೇಹನ ನಾನಂತ ತಿಳ್ಕೊಂಡು ಆ ಫೋಟೋ ಇಟ್ಕೊಂಡು ಪೂಜೆ ಮಾಡ ಎಂದು ಮುಕ್ತಿ ಆಗ್ಬೇಕು. ದೇಹ ನಾನೆಂಬುದನ್ನು ಅಳಿ, ದೇವ ನಾನೆಂಬುದನ್ನು ತಿಳಿ, ದೇವರೇ ಉಳಿ ಅಂತ. ಕೆಟ್ಟು ಹೋಗೋ ದೇಹ ಇದು. ಇದ್ರ ಮ್ಯಾಗಿನ ಮೋಹ ಇಟ್ಕೊಂಡು ಎಂದ ಸುಖ ಹೊಂದವ ನೀನು? ಪಡೆವೆ ನೀನೆಂದಿಗೆ ಪರಮುಕ್ತಿ ಸುಖವನ್ನು, ಕೆಡುವ ಕಾಯದ ಮೋಹವನ್ನು ಮಾನೆ ಮನುಜ ಅಂತ. ಎಲ್ಲ ಶರೀರ ಕೆಟ್ಟು ಹೋಗುವ ಹೌದಿಲ್ಲ, ಇದಕ್ಕಿದ್ದಂಗೆ ಇಟ್ಕೊಳಕಾಗತ್ತೇನ ಶರೀರ? ನಾನ ಬೇರೆ, ಶರೀರ ಬೇರೆ. ಪೂರ್ಣ ಸಂಬಂಧ ತಪ್ಪಿಸ್ಕೊಂಡ ಅವಾಗ ಸ್ವಾಮಿತ್ವ, ಅವಾಗ ಸ್ವಾಮಿಗಳು ಅಂತಾರೆ. ಶ್ರೇಷ್ಠತ್ವ ಇದು ನಾನು, ಇದರ ಆಶಯ, ಇದರಿಂದ ಸುಖ ಸಿಗ್ತೈತೆ ಅನ್ನೋ ಆಶಯ ಹಿಡ್ಕೊಂಡು ಇದು ನಾನು ನಂದು ಅಂತ ಹಿಡ್ಕೊಂಡು ಕುಂತಿ ಇದ್ರಾಗ ಎಷ್ಟು ದಿನ ಇರೋವನು ಇದ್ರಾಗ. ಬೇಕಾದಂಗೆ ಇದನ್ನು ವ್ಯವಸ್ಥಿತವಾಗಿ ಇಟ್ಕೊಂಡೇನು ಒಂದಿಲ್ಲ ಒಂದು ರೋಗಕ್ಕೆ ತುತ್ತಾಗಿ ಹೋಗುದಂತೆ ಖಚಿತನ ಅದು. ಅದಕ್ಕೆ ಇದನ್ನು ಬಿಡೋದನ್ನು ದೇಹ ಭಾವ ನಳಿಯೇ ದುಃಖದ ಕೇಡು. ಎಲ್ಲ ಮಹಾತ್ಮರದ ಸಂಬಂಧ ತಪ್ಪಿಸ್ಕೊಂಡ ಆರಾಮಿನ ಭಾವದಾಗಿದ್ದು ತೋರಿಸಿದ್ರಿಲ್ಲ. ಸಂಬಂಧ ಹಚ್ಕೊಂಡ್ರೆ ಒದ್ದಾಡ್ತಿ, ಕೈಯಾಗ ಬೆಂಕಿ ಇಟ್ಕೊಂಡು ತಣ್ಣಗೆ ಇರ್ಬೇಕಂದ್ರೆ ಸಾಧ್ಯ ಐತೇನ್ರಿ? ಹಂಗೆ ಮನಸ್ಸಿನಾಗ ಈ ಶರೀರ ನಾನು ತಿಳುವಳಿಕೆ ಇಟ್ಕೊಂಡು ನಾವು ಆರಾಮದ ನಾನು. ತಾತ್ಪೂರ್ತಿಕ ವಿಶ್ರಾಂತಿ ಹೊಂದಾಕ ಇದನ್ನು ಬಿಡ್ಬೇಕಾಕೈತಿ. ನಿದ್ದೆ ಹೆಚ್ಚಾಗಿದೆ ಎಲ್ಲಿತ್ತ? ದೇಹ ನಾನು ಅನ್ನೋ ಭಾವ ಎಲ್ಲಿತ್ತ? ಅವಾಗ ಗಂಡಸ ಅನ್ನೋದಿಲ್ಲ, ಹೆಂಗಸ ಅನ್ನೋದು ಇಲ್ಲ, ಎಲ್ಲ ಅಡಿಗಿದಾಗ ಆರಾಮಿದ್ನಿ ಅಂತೀಯ. ಅವಾಗ ದೇಹ ಭಾವ ಅಡಿಗಿತ್ತವಾಗ ನಾಶ ಆಗಿರೋದಿಲ್ಲ. ಜ್ಞಾನ ಮಾಡ್ಕೊಂಡಾಗ ಪೂರ್ಣ ನಾಶ. ಎಂದೆಂದು ಈ ದೇಹ ನಾನು ಭಾವ ಬರಬಾರ್ದು. ಏನು ಅಂದಾಗ ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದದ ಪ್ರಾಪ್ತಿ ಆಕೈತಿ. ನೀವು ವಾಸನೆ ಏನದಾವಲ್ಲ ಮತ್ತು ದೇಹ ಭಾವವನ್ನು ಗಟ್ಟಿಗೊಳಿಸ್ತಾವಲ್ಲ, ಅದಕ್ಕೆ ವಾಸನೆಗಳನ್ನ ನಾಶ ಮಾಡ್ಕೊ. ಏನಾರ ಇಂದ್ರಿಯ ಸಂಪರ್ಕ ಹೋಗದ ವಾಸನೆಯಿಂದನೇ ದೇಹ ಎಲ್ಲ ಮತ್ತೆ ಹುಟ್ಟಿಟ್ಟು ಬರುದು. ನಾವು ಚಟ ಸಂಬಂಧನ ದೇಹದ ಧಾರಣ ಮಾಡೀನಿ. ಆರಾಮಿರೋ ದಶೆಯಿಂದ ಅಲ್ಲೇದು ದೇಹ ಧಾರಣ ಮಾಡಿದ್ದು ಚಟದ ದಶೆಯಿಂದ ಚಟಗಳನ್ನು ತೃಪ್ತಿ ಪಡಿಸ್ಕೋಬೇಕಂತ. ಎಂದಿಗೆ ತೃಪ್ತಿ ಆಗ್ಬೇಕ್ರಿ ಅವು? ಎಂದೂ ಆಗುದಿಲ್ಲ ಅವು. ನೀವು ಬೇಕಾದಷ್ಟು ಶರೀರ ಧಾರಣ ಮಾಡಿದ್ರು ಚಟಗಳನ್ನು ತೃಪ್ತಿ ಪಡಿಸಕ್ಕಾಗುದಿಲ್ಲ. ನಿಮಗೆ ಆನಂದ ಅನುಭವಕ್ಕೆ ಬಂದಾಗ ಯಾವ ಪುಸ್ತಕ ಇದ್ದಿದ್ದಿಲ್ಲ ಅವಾಗ. ಆದ ಕಾರಣ ಈಗೂ ಯಾವ ಪುಸ್ತಕದ ಅವಶ್ಯಕತೆ ಇಲ್ಲ. ವಿರಕ್ತನಿಗೆ ಜಗತ್ತು ತೃಣದಂತೆ ಕಾಣಿಸ್ತದೆ, ಹುಲ್ಲು ಕಡ್ಡಿ ಹಂಗ. ವಿರಕ್ತಶ್ಯ ತೃಣಂ ಜಗತ್ತಂತ. ಜಗತ್ತೆಲ್ಲ ಇದು ಹುಲ್ಲು ಕಡ್ಡಿ ಅಂತ. ಅದನ್ನ ಇಚ್ಛಾ ಯಾಕೆ ಮಾಡ್ತಾನೆ ಅವನು? ಅದನ್ನ ಮೀರಿ ನಿಂತವ ಇದ್ರ ಕಡೆ ಯಾಕೆ ಹೊಳ್ಳಿ ನೋಡ್ತಾನವ? ವಿಶ್ವ ವಿಷಯವೆಂಬ ತುಷವೆಲ್ಲವನ್ನು ತೂರಿ. ತುಷ ಅಂದ್ರೆ ಇದ ಕಸ. ಕಸದ ಕಡೆ ಯಾಕೆ ಲಕ್ಷ್ಯ ಕೊಡ್ತಾನೆ ಅವ? ಕಸ ಗುಡಿಸೋ ಕೆಲಸ ಮಾಡೋದಿಲ್ಲ ಅವ. ಕಸ ಗುಡಿಸು ಮಾಡೋ ಕೆಲಸ ಮಾಡೋ ಎಲ್ಲ ಕಸಬರಿಗಳು ಅಂತಾರ. ಕಸಬರಿಗೆ ಆಗ್ಬೇಕಂತೀವ, ಏನು ಪೂಜ್ಯ ಆಗ್ಬೇಕಂತೀವ? ಪೂಜ್ಯ ಆಗ್ಬೇಕಂದ್ರೆ ಕಸ ಗುಡಿಸೋದು ಕೈ ಬಿಡೋದು, ವಿಷಯ ಸಂಗ್ರಹ ವೃತ್ತಿ ಕೈ ಬಿಡೋದು. ಏನು ವಿಷಯ ಸಂಗ್ರಹ ವೃತ್ತಿ ಇತ್ತಂದ್ರೆ ನೀನು ಕಸಬರಿಗೆ ನೀನು ಮತ್ತೆ ಎಷ್ಟು ಹೇಳ್ತೇನೆ ಕೇಳ್ತೇನೆ ಅಂದ್ರು ಸಂಗ್ರಹ ಮಾಡ್ಕೋತ ಕೂಡಕೈತೆ ಕಸಬರಿಗೆ ಹಾಕೊಂಡು ಕೊಂಡ್ಬಿಡ್ತೀನಿ. ನೋಡ್ರಿ, ಪೂಜ್ಯ ಆಗ್ಬೇಕಂತೀವಿ ಏನು ಕಸಬರಿಗೆ ಆಗ್ಬೇಕಂತೀವಿ? ನಿಮ್ಮ ಕೈ ಒಳಗೈತಿ ನಿಮ್ಮ ಭವಿಷ್ಯ ಇಲ್ಲ ಅಂತ.
ಏನಾಗ್ಯಾರ ನೋಡಿದ್ರು ಕಸ ಗುಡಿಸ್ತವ್ರೆಲ್ಲ ಎಂತೆಂಥವ್ರು ಆಗಿ ಹೋಗ್ಯಾರಲ್ಲ ಭೂಮಿ ಮ್ಯಾಗ ಎಷ್ಟೆಷ್ಟು ಗಳಿಸಿ ಏನೇನು ಮಾಡಿ ಏನು ಸುಖ ಹೊಂದಿದ್ರು. ಕಸದಾಗ ರಸ ಹುಡ್ಕವ್ರಿಗೆ ಎಲ್ಲಿ ಹತ್ಬೇಕ್ರಿ? ರಸ ಅಂದ್ರೆ ಆನಂದ. ಆನಂದ ಎಲ್ಲೈತಿ? ತನ್ನಲ್ಲಿ ಐತಿ. ರಸೋ ವೈಸಹ ಅಂತ. ತನ್ನಲ್ಲಿದ್ದದ್ದು ಆನಂದ ಅನ್ಯದ್ರ ಕಸದಾಗ ಹುಡುಕಿರ ವಿಷಯ ವಸ್ತುಗಳೆಲ್ಲ ಕಸನ ಅಂದ ಚರಟ. ಹಂಗೆ ಅದ್ರಾಗ ವೈರಾಗ್ಯ ಬರ್ಬೇಕಲ್ಲ, ದರ್ಶನ ಆಗ್ಬೇಕಲ್ಲ. ಇದು ಹಕ್ಕಿಕತಿ ಗೊತ್ತಿಲ್ಲದಕ್ಕೆ ಪಸಗಿ ಬಿಡ್ತೀನಿ. ಅವ ಸುಖರೂಪ ಅಂತ. ವಿವೇಕ ಇಲ್ಲದಕ್ಕೆ ಇವ ಸುಖರೂಪ ಅನಿಸ್ತಾವ, ಇವ ಖರೆ ಅಂತ ಅನಿಸ್ತಾವ ನಮ್ಗೆ. ಯಾವನಲ್ಲಿ ವಿವೇಕ ಜಾಗೃತ ಆಕತಿ ಅವಾಗ ಇದ್ರ ದರ್ಶನ ಆಕತಿ. ಅವಾಗ ಅವ ಅದ್ರ ಬಗ್ಗೆ ಆಸಕ್ತಿ ತಾಳೋದಿಲ್ಲ. ವೈರಾಗ್ಯವನ್ನು ನಾವು ಹಂತನ. ಅದಕ್ಕೆ ನಿಜ ವೈರಾಗ್ಯದ ಬಲವಿಡಿಯದೆ ಅಂತ. ಇದು ನಮಗೆ ಅನುಭವಕ್ಕೆ ಬರೋದಿಲ್ಲ. ನಿಜವಾದ ವೈರಾಗ್ಯ, ಮಾತಿನ ವೈರಾಗ್ಯ. ಬಿಟ್ಟಂಗ ಬಾಯಿಲೆ ಹೇಳ್ತೀವಿ, ಒಳಗೆ ಬಿಟ್ಟಿರ್ತೀನಿ. ಬಿಟ್ಟಾಗ ದೊರೆಯುವಂಥ ಸುಖ ಮಾತಿನ ಕೇಳೋದ್ರಿಂದ ಸಿಗುದಿಲ್ಲ ಅಂತ. ನಾವು ಪ್ರವಚನೇನ ಲಭ್ಯ. ಭಾಳಷ್ಟು ಕೇಳ್ತಿ ಆದರೂ ಅನುಭವಕ್ಕೆ ತಗೋಬೇಕಾದ್ರೆ ತ್ಯಾಗ ಬೇಕಾಕೈತಿ. ತ್ಯಾಗ ಇಲ್ಲದ ಹೊರತಿದೆ ನಮ್ಗೆ ಅನುಭವಕ್ಕೆ ಬರೋದೂ ಇಲ್ಲ. ಬಿಟ್ಟು ನೋಡು, ಹಿಡ್ಕೊಂಡು ನೋಡು, ಎರಡೂ ತೆಗಿತೈತೆ ಅಂತ. ಇಹ ಪರದ ಚಿಂತೆ ಇಲ್ಲದ ಸ್ವರೂಪಾನಂದದಲ್ಲಿ ಯಾವ ತೊಡಗಿರ್ತಾನೆ ಅವನು ಸುಖಿಯಾಗಿರ್ತಾನೆ ನೋಡ್ರಿ. ಇಹ ಮೂತ್ರ ಫಲಭೋಗ ವಿರಾಗಿ ಅಂತ. ಈ ಲೋಕದ ಭೋಗಾದಿಗಳಿರಲಿ, ಪರಲೋಕದ ಭೋಗಾದಿಗಳಿರಲಿ, ಅವು ಶ್ರೇಷ್ಠ ಅಂತ ತಿಳ್ಕೊಂಡು ಪುಣ್ಯ ಕರ್ಮಗಳನ್ನು ಮಾಡಿ ಸ್ವರ್ಗ ಲೋಕಾದಿಗಳನ್ನು ಹೊಂದಬೇಕನ್ನೋ ಆಶಯ ಅದು ಹೋಗ್ಬೇಕು ಅಂತ. ಇದ್ರಾಗ ಆಸಕ್ತಿ ಇದ್ದಂಥ ಬುದ್ಧಿಗೆ ಪರಮಾರ್ಥ ಹತ್ತುವುದಿಲ್ಲ ಅಂದ್ರೆ. ಇಹ ಪರಭೋಗಾದಿಗಳಲ್ಲಿ ಆಸಕ್ತಿ ಇದ್ದಂಥ ಬುದ್ಧಿಗೆ ಪರಮಾರ್ಥ ಹತ್ತುವುದನ್ನ ಇಲ್ಲ ಅಂತ. ನಾ ಈ ಜಗತ್ತಿನಾಗ ಅದನ್ನು ಮಾಡಬೇಕು ಇದನ್ನು ಮಾಡ್ಬೇಕನ್ನ ನನ್ನ ಕೆಲಸ ಅಲ್ಲ. ಮತ್ತು ಪರಲೋಕದ ಭೋಗಾದಿಗಳನ್ನು ಹೊಂದಬೇಕು. ಆ ಪದವಿ, ಇಂದ್ರ ಪದವಿ, ಬ್ರಹ್ಮ ಪದವಿ, ಅದನ್ನು ಹೊಂದಬೇಕು. ಎಲ್ಲ ಚ್ಯುತಿ ಹೊಂದುವ ಪದವಿ ನಾವು. ಚ್ಯುತಿ ಹೊಂದದೇ ಇರ್ತಕ್ಕಂಥ ಪದವಿ ಯಾವದವನು? ಅಚ್ಯುತ ಪದವಿ ಏನಾರು ಪಡೆದೇನು? ಎಲ್ಲ ಚ್ಯುತಿ ಹೊಂದುವನ ಅಲ್ಲವು. ಅವನು ತಗೊಂಡು ಏನು ಮಾಡವ? ಅದ್ರ ಬಗ್ಗೆ ಎಳ್ಳಷ್ಟು ನಿನಗೆ ಆಶೆ ಇರಬಾರ್ದು. ಜಗತ್ತಿನಾಗ ಏನಾರು ಹೊಂದಬೇಕನ್ನೋದಿಲ್ಲ, ಪರಲೋಕದಾಗ ಏನಾರು ಹೊಂದಬೇಕನ್ನೋದು. ಎಲ್ಲ ಬಯಕೆಗಳನ್ನು ಮೀರಿ ನಿಂತಾಗ ಸ್ವರೂಪದ ಅನುಭವ ಮಾಡ್ಕೊಳ್ಳಿಕ್ಕೆ ಸಾಧ್ಯದ ನೋಡಿ. ಇಹ ಮೂತ್ರ ಫಲಭೋಗ ವಿರಾಗಿ ಅಂತ ನಮ್ಗೆ ಅಂತ. ಅಂಥದ್ದು ಬರ್ಬೇಕು. ಅಂಥ ವಿವೇಕ ನಮ್ಮಲ್ಲಿ ಜಾಗೃತ ಆಗ್ಬೇಕಲ್ಲ. ಅದು ಅವರಲ್ಲಿ ವಿವೇಕ ಜಾಗೃತ ಆಗಿರ್ತೈತಿ. ಎದುರಾಗ ಆಸಕ್ತಿನೂ ಉಳಿದಿಲ್ಲ. ಪೂರ್ಣ ಸ್ವಲ್ಪ ಉಳಿಯದಂತೆ ಅವನ ವಿಚಾರದಿಂದ ನಾಶ ಮಾಡ್ಕೊಂಡಿರ್ತಾನೆ. ಎಲ್ಲ ವಾಸನೆಗಳನ್ನು ಪೂರ್ಣ ನಾಶ ಮಾಡಿಕೊಂಡಾಗಿದ್ದು ಸಮಾಧಿ ಸ್ಥಿತಿ ಅವರಿಗೆ ಪ್ರಾಪ್ತ ಆಗಿದೆ. ನಾವು ಒಮ್ಮೆಲೆ ಹೇಳಿದ ತಕ್ಷಣ ಕೇಳಿದ ತಕ್ಷಣ ಸಮಾಧಿ ಹತ್ತದ ನಾವು. ಕಠಿಣ ಅದು. ಸಮಾಧಿ ಹೊಂದಿದ ಮಹಾತ್ಮ ಜಗತ್ತಿನೊಳಗೆ ಬಹಳ ದುರ್ಲಭ. ಸ್ವಲ್ಪವೂ ಕಾಮನೆಗಳು ಇಲ್ಲ, ಅವನು ಬಯಕೆಗಳಿಲ್ಲ, ಯಾವ ಬಯಕೆಗಳು ಇಲ್ಲದಂತ ಸಂತ ಜಗತ್ತಿನೊಳಗೆ ಸಿಗೋದು ಬಹಳ ದುರ್ಲಭ ಅಂತ. ಯಾವ್ದಾರ ಒಂದು ಬಯಕೆ ಇದ್ದೇ ಇರ್ತೈತೆ ನಮ್ಗೆ. ಅದಕ್ಕೆ ಅದ್ರ ಬೆನ್ನು ಹತ್ತಿ ತಿರುಗು ಪಾಳೆ ಬರ್ತೈತೆ ಅವನು ಈಡೇರಿಸುವ ಸಂಬಂಧ. ಈ ವಾಸನಾ ಬಯಕೆಗಳು ಶಾಸ್ತ್ರ ಹೇಳ್ಬೇಕನ್ನು ವಾಸನ ಅದು ಬಯಕೆನ ಅಲ್ಲ, ಅದು ಹುಟ್ಟ ಕರ್ತದೆ ನೀನು. ಮತ್ತೆ ಲೋಕವಾಸನ, ಶಾಸ್ತ್ರ ವಾಸನ, ದೇಹ ವಾಸನೆಗಳು, ವಾಸನಾತ್ರಯಗಳು ಪೂರ್ಣ ನಾಶ ಆಗ್ಬೇಕು. ಸ್ವಲ್ಪ ಏನು ಉಳಿಬಾರ್ದು ನಮ್ಗೆ. ಅಂದಾಗ ನಮಗಿದು ಅನುಭವ ಬರ್ತೈತೆ. ಅದಕ್ಕೆ ಬಾಕಿ ಉಳಿದೈತೆ. ಎಲ್ಲರಿಗೂ ಹತ್ತುದಿಲ್ಲ. ಭಾಳ ಮಂದಿ ಹೇಳೋದು ಕೇಳೋದು ಮಾಡ್ತಿರ್ತಾರೆ. ಭಾಳ ಹತ್ತುದ ಭಾಳ ಕಠಿಣ ಆಗ್ತೈತೆ. ಆಶೆ ಎಂಬ ಮಾಲಿನ್ಯವನ್ನು ತೊಳೆದುಕೊಂಡವನೇ ಅವಧೂತ ಅಂತ. ಅವನಿಗೆ ಆಚಾರ್ಯ ಅಂತಾರೆ. ಆಚಾರ್ಯ ದೇವೋ ಭವ. ಅವನ ಗುರುವಿನ ಸ್ಥಾನಕ್ಕೆ ಅರ್ಹವುಳ್ಳವ ಅಂತ. ಪ್ರತಿಯೊಬ್ಬರು ನಾವು ಸುಖ ಹೊಂದಬೇಕನ್ನೋ ಹಂಗಿದ್ರೆ ಎಲ್ಲ ಆಶೆಯನ್ನು ಕೈ ಬಿಡಬೇಕಾಗತ್ತೆ ನೋಡ್ರಿ. ಎಲ್ಲ ದುಃಖಕ್ಕೆ ಮೂಲ ಕಾರಣ ವಿಷಯದ ಆಶಾ. ಅದಕ್ಕೆ ಆಶಾ ಅನ್ನೋದು. ಯಾವುದೇ ಇರಲಿ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ,
ಇವು ಅಲ್ಲ 5 ಇಂದ್ರಿಯಗಳ ಮೂಲಕ 5 ವಿಷಯಗಳ ಸಂಪರ್ಕಕ್ಕೆ ಹೋಗಿ ಮಾಡಿ ಸುಖ ಹೊಂದಬೇಕನ್ನೋ ಆಶೆ ಎಲ್ಲರಲ್ಲಿ ಅದೈತೆ ನಮಗೆ. ಹುಟ್ಟಿಟ್ಟು ಬರಕ್ಕೆ ಹಸ್ತದ. ಈ ಆಶಯ ಸಮೂಲವಾಗಿ ನಾಶ ಆದಾಗ ನೀನು ಮುಕ್ತ ಆಗ್ತೀವಿ ನೋಡಿ. ಈಗ ಮನುಷ್ಯನ ಜನ್ಮದಾಗ ವಿವೇಕದಿಂದ ಇದನ್ನು ನಾವು ನಾಶ ಮಾಡ್ಕೋದು. ಆ ವಿವೇಕ ಜಾಗೃತಿ ಎಲ್ಲಿ ಆಕೈತಿ ಅಂದ್ರೆ ವಿವೇಕವಂತರ ಸಂಘ ನಿರಂತರ ಮಾಡಿದಾಗ ನಮ್ಮಲ್ಲಿ ಅದು ಜಾಗೃತ ಆಕೈತಿ. ಅವಾಗ ವಿಷಯದ ವ್ಯಾಮೋಹ ಕಡಿಮೆ ಆಕೈತಿ. ಅವಾಗ ನಿನ್ನ ನಿಜದ ಅನುಭವ ನಿನಗಾಕೈತಿ. ಹಂಗಾಗೋದಿಲ್ಲ. ಮುಕ್ತಿ ಕಾಂತೆ ರತಿ ಸುಮ್ಮನಾಗುವುದೇ. ಪರ ಯುಕ್ತಿಗಳನ್ನು ಅರಿದು ಕೂಡುವವರಿಗೆಲ್ಲದಿದೆ ಅಂತೂ ಶ್ರೇಷ್ಠವಾದಂಥ ಯುಕ್ತಿಗಳು ಅವನ್ನೆಲ್ಲ ಮನನ ಮಾಡ್ಕೊಂತ ಕೂತಾಗ ನಮಗಿದ ಲಭ್ಯ ಆಕೈತಿ ಅಂತ ನಾವು ಕೇಳ್ತೇವೆ. ಪರಯುಕ್ತಿಗಳನ್ನು ಶ್ರವಣ ಮಾಡ್ತೇವೆ, ಆದರೆ ಮನನ ಮಾಡೋದಿಲ್ಲ. ಕೇಳಿದ್ದನ್ನು ಮನನ ಮಾಡಿದಾಗ ಅದು ಗಟ್ಟಿ ಆಕೈತಿ. ಕೇಳಿದ್ದನ್ನು ನೆನಪಿಟ್ಕೊಂಡಾಗ ಮನನ ಮಾಡಕ್ಕೆ ಬರ್ತೈತಿ. ಅದು ಬೇಕಾಗಿತ್ತಂದ್ರೆ ನೆನಪಿಟ್ಕೋತಿ. ಎಷ್ಟು ಬರ್ಕೊಂಡ್ರು ನೆನಪುಳಿವಲ್ದ್ರಿ ಅಂದ್ರೆ ಅದು ಬೇಕಾಗಿಲ್ಲ ಅಂತ. ಕೊಡ ಡಬ್ಬ ಹಾಕಿ ನೀರು ಸುರಿದಂಗೆ ಆಗೈತೆ ಮಾಡಿ. ಬೇಕಾದದ್ದಿತ್ತಂದ್ರೆ ಹೆಂಗೆ ನೆನಪಿಟ್ಕೋತಿ ನಾವು ಬರ್ಕೋತಿ. ಅದನ್ನ ಹೆಂಡತಿ ಹೆಸರು ಗಂಡನ ಹೆಸರು ಒಮ್ಮೆ ಹೇಳಿಬಿಟ್ರೆ ಸಾಕ. ಯಾಕ್ರಿ ಏನೇ ಸಾಧ್ಯ ದೆವ್ವ ಆದರೂ ಇದಾನ ಈಕೆ ನನ್ನ ಹೆಸರು ಗಂಡನ ಹೆಸರು ಇದ ಅಂತ ಅದಂಗೆ ನೆನಪಿಟ್ಕೊಂಡಿರ್ತ ನೋಡು. ಅದು ಹೆಂಗೆ ಉಳಿತೈತ್ರಿ ಎಷ್ಟದು ಹಂಗೆ ಅದನ್ನು ಕೇಳುವಂತ ಇದನ್ನು ಚಂದ ನಲವೇರಿ ಕೇಳಿದರೆ ಇದನ್ನ ನಾವು ನಲವೇರಿ ಕೇಳಿದರೆ ಅವ ಇದನ್ನೆಲ್ಲ ತೋರಾಣ ತೋರಿಕೆ ಬದಲಾವಣೆ ಆಗುವುದನ್ನೆಲ್ಲ ಕೈ ಬಿಡ್ತಾನೆ. ಜಗತ್ತಿನ ಭಾವನೆಯನ್ನು ಕೈ ಬಿಡ್ತಾನೆ. ಬಿಟ್ಟು ಆತ್ಮಭಾವದಲ್ಲಿ ನೆಲೆಯಾಗಿ ನಿಲ್ತಾನೆ. ಈ ವಿಚಾರವನಲ್ಲಿ ಜಾಗೃತ ಆತಂದ್ರೆ ಎಷ್ಟು ವರ್ಷ ಆಯ್ತು ನಾವು ಕೇಳಾಕತ್ತೆ. ಇದ್ರ ಕಡೆ ಎಲ್ಲಿ ಐತಿ ನಮ್ಗೆ ಲಕ್ಷ್ಯ. ಹಾಕಿದ್ದನ್ನೆಲ್ಲ ಎಷ್ಟು ನೆನಪಿಟ್ಕೊಂಡು ಹೇಳ್ತೀನಿ ನೋಡು. ಹೊತ್ತೆಲ್ಲ ಅದರಾಗ ಗಳಿತಿ ಅದ ಸುದ್ದಿಯಾಗ. ಇದನ್ನು ಕೇಳಿದ್ದನ್ನು ನೆನಪಿಟ್ಕೊಂಡು ಇದೇ ಚಿಂತನದೊಳಗೆ ಕಾಲು ಕಳಿಬೇಕನ್ನೋರು ಎಷ್ಟು ಮಂದಿ ಇದ್ರಿ. ಇದು ಬೇಕಾಗಿಲ್ಲ ನಮಗೆ. ಒಳ್ಳೆ ಭಕ್ತ ಬಡ ಭಕ್ತ ಹಾಕೊಂಡು ಕೇಳ್ತಾನ ಮತ್ತು ಊರು ಸುದ್ದಿ ಉಸಾಬರಿ ಇದ್ರಾಗ ಬಿದ್ದು ಹೋಗ್ತೈತಿ ಎಲ್ಲ. ಮತ್ತು ಕಸದಾಗ ಕೈ ಆಡಿಸ್ಕೊಂತ ಹೋಗ್ತೈತಿ. ರಸ ಎಲ್ಲಿ ಸಿಗ್ಬೇಕು? ತನ್ನ ಕಡೆ ಎಲ್ಲ ಕೊಟ್ಟಾಗ ರಸ, ವಿಷಯದ ಕಡೆ ಎಲ್ಲ ಕೊಟ್ಟಾಗ ಅಲ್ಲಿ ಕಸನಲ್ಲ. ಅದಕ್ಕೆ ವಿಶ್ವ ವಿಷಯವೆಂಬ ತುಷವೆಲ್ಲವನ್ನು ತೂರಿ ಅಂದ. ಮನಸ್ಸಿನಾಗ ಒಳಗೆ ಬರಬಾರ್ದವು. ಜಗತ್ತಿನ ಸುದ್ದಿ ಬಾಳೆ ಸುದ್ದಿ ಒಳಗೆ ಹಾಕಿದೆ ಅಂದ್ರೆ ಎಲ್ಲ ಸಮಾಧಾನ ಕೆಡಿಸ್ತದೆ. ಯಾವಾಗಲೂ ಆತ್ಮಚಿಂತನ ಅಭ್ಯಾಸ ಒಳಗಿತ್ತು ಅಂತಂದ್ರೆ ನಿನಗೆ ಯಾವಾಗಲೂ ಸಮಾಧಾನ ಶಾಂತಿ ಇರ್ತೈತಿ. ಯಾವಾಗಲೂ ನನಗೆ ಆರಾಮ ಇರ್ಬೇಕಾಗಿತ್ತಂದ್ರೆ ಯಾವಾಗಲೂ ನಿನಗೆ ಇದು ವಿಚಾರ ಬೇಕು. ನನಗೆ ಅದಟ್ಟಿರ್ಲಿ ಇದಟ್ಟಿರ್ಲಿ ಅಂತಂದ್ರೆ ಯಾಕ್ರಿ ಬಾಳೆನೂ ಇರ್ಲಿಪ್ಪ ಅದ ಬೇಷ್ ಅನಿಸ್ತದೆ ನಮ್ಗೆ. ಅದು ಬಾಳೆದ ನೆನಪಿನಾಗಿರೋದು ಮಂದಿ ಸುದ್ದಿ ಅವ್ರ ಸುದ್ದಿ ಊರ ಸುದ್ದಿ ಇದ ಬೇಷ್ ಅಂತ. ಎಂದಿಗೆ ಆಗ್ಬೇಕು ಸಾಧ್ಯ ಇಲ್ಲ. ಒಳಗೆ ಆಂತರಿಕವಾಗಿ ನಾವು ವಿಚಾರ ಮಾಡಿದರೆ ಸಂಬಂಧ ತಪ್ಪಿಸ್ಕೊಂಡು ಅನಾತ್ಮ ವಿಚಾರಗಳ ಸಂಬಂಧ ತಪ್ಪಿಸ್ಕೊಂಡು ಆತ್ಮಭಾವದಲ್ಲಿ ಯಾವಾಗಲೂ ಮನಸ್ಸು ನೆಲೆಯ ನಿಲ್ಲುವಂತಹ ವ್ಯವಸಾಯ ಮಾಡ್ಬೇಕು ನೋಡ್ರಿ. ಅಭ್ಯಾಸಗತ ಆಗ್ಬೇಕು ಅಂದಾಗ ಬರ್ತೈತಿ. ನಮ್ಗೆ ಎದ್ರ ಅಭ್ಯಾಸ ಆಗ್ತೈತಿ ಅದಿರ್ತೈತಿ. ಬಹಳದ ಅಭ್ಯಾಸದಾಗಿದ್ದೇವೆ ನಾವು. ನಮಗೇನು ಬೇಕಾಗೈತಿ ಅದರ ನೆನಪಿನಾಗಿದ್ದೇವೆ ನಾವು. ಯಾವ್ದು ನಮ್ಗೆ ದುಃಖ ಕೊಡ್ತೈತಿ ಅದ್ರ ನೆನಪಿನಾಗಿದ್ದೇವೆ ನಾವು. ನಾವು ಏನು ನೆನಪು ಮಾಡ್ತೇವೆ ಅದ್ರೊಳಗೆ ನಮಗೆ ಬೇಕಾದದ್ದು ಐತೋ ಹೆಂಗೆ ನೋಡ್ಕೋರಿ. ಬಿಜನೇಶ್ವರ ಮಟ್ಟ ಏನು ನೆನಪು ಮಾಡ್ತೀನಿ ನೀನು? ಎದ್ರ ನೆನಪಿನಾಗ ಕಾಲು ಕಡಿತಿ ಹೇಳು. ಇವತ್ತು ತೋರಿಡುವಂಥ ವಿಷಯ ವಸ್ತುಗಳು ನೆನವನ್ಯಾಗ ಇದೀನಿ. ಅಲ್ಲಿಂದ ಏನು ನೆನಪು ಮಾಡ್ತೀವಿ ಅದಿರ್ತೈತಿ. ಹಂಗಾರೆ ಅದ್ರಾಗ ನಮ್ಗೆ ಬೇಕಾದದ್ದು ಐತೇನು? ನಾವು ಏನು ನೆನಪು ಮಾಡ್ತೀವಿ ಅದ್ರಾಗ ನಮ್ಗೆ ಬೇಕಾದದ್ದು ಐತೇನು? ಯಾರು ವಿಚಾರ ಮಾಡಿರಿದ್ದಾನೆ? ಯಾವಾಗ ವಿಚಾರ ಮಾಡವ ನೀವು? ಸುಳ್ಳ ಕಾಲು ಕಳೀಲಿಕ್ಕೆ ಹತ್ತಿಯಲ್ಲೋ. ಯಾರು ಹೇಳಿದ್ರೆ ಇದ್ರ ನೆನಪು ಇದ್ರೆ ಮಾಡಿದ್ರೆ ಆರಾಮ ಇರ್ತೈತೆ ಅಂತ? ಬಾಳೆ ನೆನಪು ಮಾಡಿದ್ರೆ ಆರಾಮ ಇರ್ತೈತೆ ಅಂತ ಯಾರು ಹೇಳಿರಿ ನಿಮ್ಗೆ? ಇನ್ನೇನು ಏನೇನು ಕಲ್ಪಿಸ್ಕೊಂಡ್ಕೊತೀನಿ. ಆ ದೇವರು ದಿನರು ನಮ್ಗೆ ಸುಖ ಕೊಡ್ತಾವ ಅಂತ ನಿಮ್ಗೆ ಯಾರು ಹೇಳಿದ್ರು? ನೀವು ಕಲ್ಪಿಸ್ಕೊಂಡು ದೇವ್ರು ನಿಮ್ಗೆ ಸುಖ ಕೊಡ್ತಾವ. ಅವು
ಹೌದಿಲ್ಲ? ಭಿನ್ನ ಬಿಟ್ಟು ಅರಸಲು ಏನುಂಟು ಕಾಣಿಸಲು ಬರೀರಿ, ಬೇರೆ ಐತಿ ಅಂತ ಏನೇನು ಕಲ್ಪಿಸ್ಕೊಂಡು ದೇವರು ನಿನಗೆ ಗಣ್ಯವಾಗಿ ಅಂತ ಕಲ್ಪಿಸುವವ್ರು ಮೂರ್ಖರು ಅಂತ. ಗುಡಿಯಾಗೈತಿ, ಗುಂಡಾರದಾಗೈತಿ, ಕೊಳದಾಗೈತಿ, ಗುಡ್ಡದಾಗೈತಿ, ಮೂರ್ಖರವರು ಅಂತ. ಅನ್ಯದ್ರಾಗ ಸುಖ ಹುಡುಕವ್ರೆಲ್ಲರೂ ಮೂರ್ಖರು, ತನ್ನಲ್ಲಿರುವಂತಹ ಸುಖ ಮರ್ತು. ನೀ ಸುಖರೂಪ ವಸ್ತು ಹೌದು ಅಲ್ಲೂ ಮೊದಲು ನೋಡ್ಕೋ. ಸುಖ ಹೊಂದಬೇಕನ್ನ ನಾವು, ನೀ ಯಾರು? ಇದ ನಮಗೆ ಮೂಲ ಪ್ರಶ್ನೆ. ನೀ ಸುಖರೂಪ ಅಲ್ಲಾದ್ರೆ ಅನ್ಯದ್ರಾಗ ಸುಖ ಹುಡ್ಕಾಕ್ ಹೋಗು. ಕಡಿಕೆ ಎಲ್ಲ ಹುಡುಕ್ಯಾಡಿ ಕಡಿಕೆ ಇಲ್ಲಿಗೆ ಬರುದು. ನೀ ಬರ್ತಿ ಬಾ ನಮ್ಮನಿಗೆ ಅಂತಾರಲ್ಲ, ತಿರುಗಿ 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 ಅದ್ರಾಗೈತಿ ಇದ್ರಾಗ ಕಡಿಕೆ ಇಲ್ಲಿಗೆ ಬರ್ಬೇಕು. ನೀವು ಎಂದಿಲ್ಲ ಒಂದು ದಿನ ಇಲ್ಲಿಗೆ ಬಂದಾಗನೇ ನಿನಗೆ ದುಃಖದಿಂದ ಬಿಡುಗಡೆ. ಈಗ ಯಾಕೆ ಇದ್ರ ಲಾಭ ಮಾಡ್ಕೋಬಾರ್ದು? ಹೊಳಿವಲ್ದು ನನಗೆ ಮತ್ತೊಂದು ರೌಂಡ್ ಹಾದು ಬರ್ಬೇಕಂತ, ಮತ್ತಿತ್ತ ಎಷ್ಟು ಪ್ರಕಾರದ ಜೀವರಾಶಿಗಳಲ್ಲಿ ಹುಟ್ಟಿಟ್ಟು ನೋಡ್ಕೋಬೇಕನ್ನೋ ಆಶೆ ಹುಟ್ಟಾಕ ಹಚ್ಚೇ ಬಿಡ್ತೈತೆ. ಅದು ಅನ್ಯದರಾಗಿನ ಆಸಕ್ತಿ ಇತ್ತಂದ್ರೆ ಅದು ಹುಟ್ಲಿಕ್ಕೆ ಅದೇ ಕಾರಣ. ಭವಕ್ಕೆ ಬೀಜ ಅದ. ವಿಷಯಗಳ ಮ್ಯಾಗಿನ ಪ್ರೀತಿ ಅದೇ ಹುಟ್ಲಿಕ್ಕೆ ಹಚ್ತದೆ. ನಿಮಗೆ ಅದನ್ನು ಪೂರ್ಣ ನಾಶ ಮಾಡ್ಕೋ. ಈಗ ಮನುಷ್ಯನ ಜನ್ಮಕ್ಕೆ ಬಂದಾಗನೇ ಈ ಲಾಭ ಮಾಡ್ಕೋ. ಮನುಜ ಕುಲದ ಜನ್ಮದ ಲಾಭ ತನ್ನನ್ನು ತಿಳ್ಕೋದು. ನಾನಾ ಸುಖ ಸ್ವರೂಪ ಇದ್ದೇನೆ, ನಾನಾ ದೇವರಿದ್ದೇನೆ ಅನ್ನುವಂಥ ಜ್ಞಾನವನ್ನು ಮಾಡಿಕೊಂಡ್ರೆ ನಿನ್ನ ಮನುಷ್ಯನ ಜನ್ಮಕ್ಕೆ ಬಂದದ್ದು ಲಾಭ. ಇಲ್ಲ ಅಂದ್ರೆ ನಿನ್ನನ್ನು ನೀ ಮರೆತ ಅನ್ಯಥಾ ತಿಳುವಳಿಕೆ ಒಳಗೆ ನೀ ಹಂಗೆ ತಿರುಗ್ತೇನೆ ಅಂದ್ರೆ ತಿರುಗು. ಯಾರಿಗೇನು ಒತ್ತಾಯ ಇಲ್ಲ. ಇದಕ್ಕೆ ಯಾರು ಸುಖಿ ಆಗ್ಬೇಕು, ಆರಾಮಿರ್ಬೇಕಂತಾರೆ ಅವ್ರ ಕೆಲಸ ಅದ. ಅದಕ್ಕೆ ಇದನ್ನು ಕಂಡಲ್ಲೇ ಹೇಳಕ್ಕೆ ಹೋಗ್ಬೇಡ್ರಿ ಅಂತಿದ್ರು ಅಜ್ಜ. ಸುಳ್ಳ ವ್ಯರ್ಥ. ನೀವು ಕಾಲು ಕಳೆದು ಹೇಳುದು ಎಷ್ಟು ಹೇಳಿದ್ರು ಬೋರ್ಗಲ್ ಮೇಲೆ ನೀರು ಸುರಿದಂಗೆ. ಬಾಳೆದಾಗ ಆಸಕ್ತಿ ಇದ್ದವಂಗ ಇದನ್ನ ಹೇಳಿದ್ರೆ ಏನ್ ತೀ ಬಹಳ ಕಠಿಣ ಐತಿ. ವಿಷಯದ ಮ್ಯಾಗಿನ ಯಾವ ಹೊಡೆದು ಹಾಕಿ ನಿಂತು ಆತ್ಮಾನುಸಂಧಾನದ ಅಭ್ಯಾಸದಾಗ ತೊಡಗವ ಎಲ್ಲೇ ಒಬ್ಬವ. ಪ್ರತಿಯೊಬ್ಬರು ಅವರವರ ಸಂಸ್ಕಾರಕ್ಕನುಸಾರವಾಗಿ ಎಂದಾದರೂ ಒಂದು ದಿನ ಈ ಮುಕ್ತಿ ಸ್ಥಿತಿಯನ್ನು ಪಡೆದೇ ಪಡಿತಾರೆ. ಕಾಲದಲ್ಲಿ ಮಾತ್ರ ಹೆಚ್ಚು ಕಡಿಮೆ ಆಕೈತಿ. ಒಮ್ಮೆಲ್ಲ ಒಮ್ಮೆ ಅವ ಹೊಡಿತೈತಿ. ಹಿಂಗೆ ಹೇಳ್ಕೋಂತ ಕೇಳ್ಕೋಂತ ಅವಾಗ ಅವ ಗಡ ಹೋಗ್ಬರ್ತೈತಿ. ಹಿಂಗೆ ಹೇಳ್ಕೋಂತ ಕೇಳ್ಕೊಂತ ಕೆಲವೊಂಬಲ್ಲವರಿಂದ ಕಲ್ತು ಕೆಲವೊಂ ಶಾಸ್ತ್ರಂಗಂ ಕೇಳ್ತಂ ಕೆಲವೊಂ ಸಜ್ಜನ ಸಂಘದಿಂದ ಅರಿಯಲ್ ಸರ್ವಜ್ಞನಪ್ಪಂ ನರಂ ಅಂತ ಒಮ್ಮಿಲ್ಲ ಒಮ್ಮೆ ಆಕೈತಿ ಅವನು. ಅದಕ್ಕೆ ಕೇಳೋದು ಬಿಡಬೇಡ್ರಿ ಅಂತ. ದೊಡ್ಡ ಲಾಭದ ಶ್ರವಣದ ಲಾಭ ಎಲ್ಲಿ ನಿತ್ಯ ಇದು ನಡಿಬೇಕು. ಅದು ನಡಿಲಿಲ್ಲ ಅಂದ್ರೆ ನಿನಗೆ ಮತ್ತೆ ನರಕಕ್ಕೆ ಹೊಂಟೀನಿ ಅಂತ. ನಮಗೇನು ಬೇಕಾಗೈತಿ ಅದ್ರ ಬಗ್ಗೆ ನಾವು ವಿಚಾರ ಮಾಡಲಿಲ್ಲ ಅಂದ್ರೆ ಮತ್ತೆ ಅದ್ರ ಬಗ್ಗೆ ಮಾಡೋಣ. ಎಲ್ಲರಿಗೂ ಕಲ್ಯಾಣ, ಜಗತ್ತಿನ ಮಾನವರಿಗೆಲ್ಲ ಉಪಯೋಗ ಬರುವಂಥದ್ದು ಇದು. ಇದನ್ನು ನಾವು ಮರ್ತು ಬಿಟ್ಟೇವಿ. ಬರೀ ಅನಾತ್ಮ ಚಿಂತನೆಯೊಳಗೆ ಕಾಲು ಕಳೆದು ಎಲ್ಲ ವೇಳೆ ಕಳೀತವಲ್ಲ. ಆಯುಷ್ಯದ ವೇಳೆಯನ್ನು ವ್ಯರ್ಥ ಮಾಡ್ಕೊಂಡಿಲ್ಲ. ಸುಳ ಮುದುಕ ಅದೆಲ್ಲ ಕೆಲಸ ಇಲ್ಲ. ಇದನ್ನು ಉಪಯೋಗ ಮಾಡ್ಕೊಳ್ಳಿಲ್ಲ. ನೀ ಯಾರದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಿಲ್ಲ. ಅದ್ರ ಬಗ್ಗೆ ಶ್ರವಣ ಮನನ ನಿಧಿಧ್ಯಾಸನ ಮಾಡಲಿಲ್ಲ. ಅದು ಮುಖ್ಯವಾಗಿ ನಡಿಬೇಕು ನೋಡ್ರಿ. ಆತ್ಮಾನಾತ್ಮ ವಿವೇಕ ಯಾವನಲ್ಲಿ ಜಾಗೃತ ಕತಿ ಅವಾಗ ಬ್ರಾಹ್ಮಣ ಅಂತಾರೆ. ಬ್ರಹ್ಮದ ತಿಳುವಳಿಕೆ ಅವಾಗ ಮಾಡಿಕೊಂಡವ. ಬ್ರಹ್ಮಜನಾತೀತಿ ಬ್ರಾಹ್ಮಣ ಅಂತ. ಬ್ರಹ್ಮಜ್ಞಾನವನ್ನು ಮಾಡ್ಕೊಂಡ ಅವಾಗ ಬ್ರಾಹ್ಮಣ ಅಂತ. ಜಾತಿ ಅಲ್ಲದು. ಬ್ರಾಹ್ಮಣ ಅಂದ್ರೆ ಅದು ಜಾತಿ ಅಲ್ಲ. ಯಾರು ಅದರ ತಿಳುವಳಿಕೆ ಮಾಡ್ಕೊಂತಾರೆ ಅವರೆಲ್ಲರೂ ಬ್ರಾಹ್ಮಣರು. ಬ್ರಹ್ಮದ ತಿಳುವಳಿಕೆಯನ್ನು ಮಾಡ್ಕೊಂಡವರು. ಆಸ್ತಿ ಐಶ್ವರ್ಯಾದಿಗಳಿಂದ ಶ್ರೀಮಂತನಾಗಬಹುದೇ ಹೊರತು ಮಹಾಂತನಾಗಲಾರ ಅಂತ. ಮಹಾಂತ ಅಂದ್ರೆ ಮಹತ್ತರವಾದಂಥ ಇರುವಿನ ಅನುಭವವನ್ನು ಯಾವ ಅನುಭವಕ್ಕೆ ತಂದ್ಕೊಂಡಿರ್ತಾನೆ ಅವಾಗ ಮಹಾಂತ ಅಂತಾರೆ.
ಶ್ರೇಷ್ಠವಾದ ಸ್ಥಿತಿಯನ್ನು ನಾವು ಪಡೆದಿರ್ತ ನಾವು ಈ ವ್ಯವಹಾರ ಈ ಇಂದ್ರಿಯ ಸಂಪರ್ಕ ಭೋಗ ವ್ಯವಹಾರದಿಂದ ಮೀರಿ ನಿಂತವ ಮಹಾಂತ ಅಂತ ಇವಕ್ಕೆ ಬಾಯಿ ತಕೊಂಡು ಕುಂಡ್ರದು ನಾವು ರೂಪಕ್ಕೆ ಗಾಯನಕ್ಕೆ ರುಚಿಗೆ ನಾವು ತಡೆಯಲಿಕ್ಕೆ ಪಸಿಗೆ ಬೀಳ್ತೇವೆ. ಹ್ಮ್ ಮಾನವ ಮಾತ್ರರಿಗೆ ಬೇಕಾದಂಥದ್ದನ್ನು ತಿಳಿಸುವ ವಿದ್ಯೆಗೆ ಶ್ರೇಷ್ಠ ವಿದ್ಯೆ ಅಂತಾರೆ. ಇದಕ್ಕೆ ಬ್ರಹ್ಮ ವಿದ್ಯೆ ಆತ್ಮವಿದ್ಯೆ ಅಂತ ಕರೀತಾರೆ ಮತ್ತು ಪರಾವಿದ್ಯೆನೋ ಅಂತ ಕರೀತಾರೆ. ಮಾನವ ಮಾತ್ರರಿಗೆಲ್ಲ ಏನು ಬೇಕಾಗೈತಿ? ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಪ್ರಾಪ್ತಿ ಬೇಕಾಗೈತಿ. ಅದಕ್ಕೆ ಮುಕ್ತಿ ಅಥವಾ ಮೋಕ್ಷ ಅಂತ ಕರೀತಾರೆ. ಅದ್ರ ಇಚ್ಛಾ ಯಾರಿಗೈತಿ? ಮುಕ್ತಿ ಇಚ್ಛಾ ಯಾರಿಗೈತಿ? ನಿಜವಾಗಿ ಮುಕ್ತ ಆಗ್ಬೇಕಪ್ಪ ನಾನು, ಎಂದೆಂದು ಬರಬಾರ್ದಿನ್ನ ಹುಟ್ಟು ಸಾವುಗಳಿಂದ ಬಿಡುಗಡೆ ಹೊಂದಬೇಕು ಅನ್ನುವಂಥ ಉತ್ಕಟ ಇಚ್ಛಾ. ಇದಕ್ಕೆಲ್ಲ ಬೇಸರ ಆಗ್ಬೇಕು ನಮ್ಗೆ. ಜಗತ್ತಿನ ವ್ಯವಹಾರ ಇಲ್ಲ. ಘೋರ ಭವಮಾಲಿಗಳಿಗೆ ಯಾರಿಂದ ತೊಲಗುವುದೆಂದು ಚಾರು ಗುರು ಪದವಿಡಿ ಅಂತ ಅಂಥವ್ರು ಗುರುಗಳ ಮಾರ್ಗದರ್ಶನ ಹುಡುಕ್ತ ನಾವು ಯಾರದಾರ ಅಂಥವ್ರು. ಇದರಿಂದ ಪಾರಾಗಬೇಕಂತ ಉತ್ಕಟ ಇಚ್ಛಾ ಆದಾಗ ಬರ್ತೈತೆ ಅದು. ಯಾರು ನಮಗೆ ದಾರಿ ತೋರಿಸ್ತಾರ? ಇದರಿಂದ ಪಾರಾಗುವಂಥ ಮಾರ್ಗ ಯಾವುದು? ಅದು ನಿಜವಾದ ಗುರುವಿನ ಸಂಶೋಧನೆಯನ್ನು ಮಾಡ್ತಾನೆ. ಅವಾಗಿಂಥ ಏನೋ ನಿನ್ನ ಪುಣ್ಯ ಒದಗಿ ಬಂದಾಗಿಂಥ ಗುರುಗಳ ದರ್ಶನ ಆದಾಗ ನೀನು ಅದ ಸ್ವರೂಪ ಅನ್ನೋದು ನಿನಗೂ ಅನುಭವ ಬರಾಕ ಭೇದ ಭಾವ ಹೋಗಿ ಬಿಡ್ತೈತಿ ನಿನಗೆ. ಅಲ್ಲದನ್ನು ಹಿಡ್ಕೊಂಡು ನೀ ಭೇದ ಮಾಡ್ತೈತಿ. ಎಲ್ಲದ ಅನ್ಯ ಭಾವನೆಗಳನ್ನೆಲ್ಲ ಕೈ ಬಿಟ್ರೆ ಅಭೇದ ಎಲ್ಲವೂ ಒಂದೇ ಅನ್ನೋ ಅನುಭವಕ್ಕೆ ಬರ್ತೈತಿ. ಅವಾಗ ದುಃಖರಹಿತ ಆಗಿರ್ಲಿಕ್ಕೆ ಬರ್ತೈತಿ. ಭೇದ ಎಲ್ಲಿ ತನಕ ಐತಿ ಅಲ್ಲಿ ಭಯ ಇರುವುದನ್ನು ದ್ವಿತೀಯ ದ್ವೈ ಭಯಂ ಭವತಿ ಅಂತ. ಅನ್ಯ ಭಾವನೆಗಳೆಲ್ಲ ಅಳದಾಗ ಭೇದ ಎಲ್ಲಿ ಐತಿ? ಅನ್ಯ ಭಾವನೆಗಳೆಲ್ಲ ಹೋಗಾರ ಯಥಾರ್ಥ ವಸ್ತುವಿನ ಅನುಭವ ನಮ್ಗೆ ಇದ್ದ ವಸ್ತು ಇದ್ದಕ್ಕಿದ್ದಂಗೆ ಅದನ್ನು ತಿಳ್ಕೊಂಡಾಗ ಅನ್ಯ ಭಾವನೆಗಳಿಗೆ ಅವಕಾಶ ಇಲ್ಲ. ಅದಕ್ಕೆ ಮೊದಲು ಆ ಇರುವಿನ ಅನುಭವನ ನಾವು ಮಾಡ್ಕೋಬೇಕಾಗಿತ್ತು. ಅದು ಯಾವುದು ಅಂದ್ರೆ ನಾವು ನಮ್ಮನ್ನು ಬಿಟ್ಟದಿಲ್ಲ. ಅದಕ್ಕೆ ಮೊದಲು ತನ್ನ ಮೊದಲರಿವುದು ಅದ ತನ್ನ ನಿಜ. ಯಾವಾಗಲೂ ಇದ್ದ ವಸ್ತು ನೀನು ಅಂತ. ನಡಬರ್ಕ ತೋರಿದ್ದು ನೀನಲ್ಲ, ತೂರೆಡಗುವುದು ಯಾವುದೂ ನೀನಲ್ಲ ಅಂತ. ಇದಕ್ಕೆ ವಿಲಕ್ಷಣವಾಗಿ ನಿಲ್ಲಬೇಕಾಗತ್ತೆ. ತೂರೆಡಗುವುದಕ್ಕೆ ವಿಲಕ್ಷಣ, ದೃಶ್ಯಕ್ಕೆ ವಿಲಕ್ಷಣವಾಗಿ ನಿಂತಾಗ ಯಥಾರ್ಥ ವಸ್ತುವಿನ ಅನುಭವ ನಮಗಾಕೈತಿ. ಪಿಶಾಚಿ ಮತ್ತು ದೇವತಾದಿಗಳ ಶರೀರ ಸೂಕ್ಷ್ಮ ಶರೀರದೊಳಗೆ ಇರ್ತದೆ. ವಾಸನ ಕಟ್ಕೊಂಡು ತಿರುಗ್ತಿರ್ತಾವೆ. ಏನು ಪುಣ್ಯ ಕರ್ಮಗಳನ್ನು ಮಾಡಿದ ದೇವತೆಗಳು ಪಾಪ ಕರ್ಮಗಳಿಂದ ರಾಕ್ಷಸಿ ಪಿಶಾಚಿಯಾಗಿ ತಿರುಗು ಪಾಳೆ ಬರ್ತದೆ. ಆದ್ರೆ ಮನುಷ್ಯನ ಶರೀರ ಏನದ? ಇದು ಭೋಗ ಭೂಮಿನೂ ಹೌದು, ಕರ್ಮ ಭೂಮಿನೂ ಹೌದು. ಅದು ಬರೇ ಭೋಗ ಭೂಮಿ ಅಷ್ಟೇ. ಅದು ರಾಕ್ಷಸಿ ಸೂಕ್ಷ್ಮ ಶರೀರ ಏನೈತಿಲ್ಲ, ಭೋಗ ಭೂಮಿ ಅಷ್ಟೇ. ಅದು ಕರ್ಮ ಭೂಮಿ. ಇಲ್ಲಿ ಮನುಷ್ಯನ ಜನ್ಮಕ್ಕನ ಬರ್ಬೇಕು. ನೀವು ಏನಾರ ಸಾಧಿಸ್ಬೇಕಾತಂದ್ರೆ ಇಂಥದ್ರಾಗ ನೀ ಏನು ಬೇಕಾದ್ ಮಾಡ್ಕೊಳಿಕ್ ಬರ್ತೈತಿ. ಒಳ್ಳೆ ಕರ್ಮಗಳನ್ನು ಮಾಡಿ ಸ್ವರ್ಗ ಹೊಂದಾಕ ಬರ್ತೈತಿ, ಪಾಪ ಕರ್ಮಗಳನ್ನು ಮಾಡಿ ನರಕ ಹೊಂದಾಕ ಬರ್ತೈತಿ. ಎರಡನ್ನೂ ಮೀರಿ ಜ್ಞಾನ ಮಾಡ್ಕೊಂಡು ಮುಕ್ತ ಆಗಕ್ಕೂ ಬರ್ತೈತಿ. ಅವು ಮತ್ತು ಜನ್ಮಕ್ಕೆ ಹಾಕೋನಲ್ಲ. ಸ್ವರ್ಗಕ್ಕೆ ಹೋದ ರೊಕ್ಕ ಆಗೋಮಟ ಚೈನಿ ಹೊಡೆದು ಬಂದಂಗ. ಹೌದಿಲ್ಲ? ಚೈನೇ ಪುಣ್ಯ ಮೃತ್ಯು ಲೋಕ ಮಿಷಂತಿ ಅಂತ. ಹಂಗೆ ಇವು ಪಾಪ ಪುಣ್ಯಗಳು ಎಲ್ಲ ಮತ್ತು ಜನ್ಮ ಜನ್ಮಾಂತರ ತಿರ್ಗಾಕ ಹಚ್ಚು ನಾವು. ಜ್ಞಾನ ಮಾಡ್ಕೊಂಡೆ ಅಂದ್ರೆ ಇವುಗಳಿಂದ ಬಿಡುಗಡೆಯನ್ನು ಹೊಂತಾನೆ. ಅದಕ್ಕೆ ಮುಕ್ತಿ ಅಂತಾರೆ. ಪಾಪ ಪುಣ್ಯಗಳಿಂದ ಬಿಡುಗಡೆಯನ್ನು ಹೊಂದಿದವು ನಾವು. ಯಾವೂ ಅದರ ಹೊಲವಿಲ್ಲ ನಮಗೆ. ಪಾಪ ಪುಣ್ಯಗಳ ಹೊಲವಿಲ್ಲ ನಮಗೆ. ಪೂರ್ಣ ಜ್ಞಾನವನ್ನು ಮಾಡಿಕೊಂಡ ಅವಾಗ ಜನ್ಮ ಮುಗಿತವ. ಪುನಃ ಹುಟ್ಟಿ ಬರುವುದಿಲ್ಲ ಅಂತ. ನಚ ಪುನರಾವರ್ತತೆ, ನಚ ಪುನರಾವರ್ತತೆ. ಆ ಉನ್ನತ ಬ್ರಹ್ಮಸ್ಥಿತಿಯನ್ನು, ತನ್ನ ನಿಜ ಸ್ಥಿತಿಯನ್ನು ಹೊಂದಿದ ನಂತರ ಅವಾಗ ಪುನರ್ಜನ್ಮ ಇಲ್ಲ ಅಂತ.
ಹೇಳ್ತಾ ಅದಕ್ಕೆ ಶ್ರೀ ಅಂದರೆ ಶ್ರೇಷ್ಠವಾದಂತಹ ಉನ್ನತ ಸ್ಥಿತಿ. ಶ್ರೀಶೈಲ ಶಿಖರಂ ಭ್ರಷ್ಟ ಪುನರ್ಜನ್ಮ ನ ವಿದ್ಯತೆ ಅಂತ. ಅಂಥ ಉನ್ನತ ಸ್ಥಿತಿಯನ್ನು ಯಾವ ಅಂತ ನಾವು ಪುನರ್ಜನ್ಮ ಇಲ್ಲ ಅಂತ. ನಾವು ಶ್ರೀಶೈಲ ಅಂದರೆ ಪರ್ವತ ಅಂತ ತಿಳ್ಕೊಂಡೇವೆ. ಯಾಕ್ರಿ ನಾಶರಹಿತವಾದಂಥದ್ದು ಅಂಥ ಉನ್ನತ ಸ್ಥಿತಿ. ಅದಕ್ಕೆ ಬ್ರಹ್ಮ ಪದವಿ ಅಂತ. ಬ್ರಹ್ಮಸ್ಥಿತಿ ಉನ್ನತ ಸ್ಥಿತಿ ಅಂದರೆ ಬ್ರಹ್ಮಜ್ಞಾನದ ತಿಳುವಳಿಕೆ. ಅದನ್ನು ಹೊಂದಿದ ಮ್ಯಾಗ ಇಲ್ಲಿ ಯಾಕೆ ಬರ್ತಾನೆ ನಾವು ಮತ್ತೆ? ಇದರ ಇಚ್ಛೆ ಆಗೋದು ನಾವು ಪೂರ್ಣ ಅದನ್ನ ನಿಜವಾದ ಆನಂದದ ಸ್ಥಿತಿಯನ್ನು ಹೊಂದಿದ ಮ್ಯಾಗ ಈ ಜಗತ್ತಿನ ವಸ್ತುಗಳು ಯಾವ ಇಚ್ಛೆನೂ ಅವಾಗ ಆಗುದಿಲ್ಲ ಅಂತ. ಏನು ಮರ್ತೀನಿ ನಿನ್ನ ಇರುವಿನ ಕಡೆ ಎಲ್ಲ ಕೊಟ್ಟಾಗ ಎಲ್ಲವನ್ನ ಕೈ ಬಿಡಾಕತ್ತಿ ಅತ್ತಾಗಿಂದ ಬ್ಯಾಡಪ್ಪ, ಇವು ಅವಶ್ಯಕತೆ ಇಲ್ಲ ನನಗೆ. ಅವಿಲ್ಲೇ ನನಗೆ ಇರಾಕ್ ಬರ್ತೈತಿಲ್ಲ, ಇದ್ರ ಸಂಬಂಧ ಯಾಕೆ ತೇಕ್ಬೇಕು ಅಂತ ನಾವು. ಬಾಲ್ಯಾವಸ್ಥೆ ಒಳಗೆ ಪಾಪ ಪುಣ್ಯಗಳ ಸಂಬಂಧ ಇರುವುದಿಲ್ಲ. ಕೌಮಾರ್ಯಾವಸ್ಥೆಯಿಂದನೇ ಪಾಪ ಪುಣ್ಯಗಳ ದುಡುಕಿ ಶುರುವಾತು. ಅವು ಸಣ್ಣೊಂದಿರ್ತಾವು ಮಾಡಿದ್ದು ಕ್ಷಮ್ಯ. ಏನು ತಿಳಿದು ಮಾಡ್ತಿಲ್ಲ ಕೌಮಾರ್ಯಾವಸ್ಥೆಯಿಂದ ತಿಳುವಳಿಕೆ ಬುದ್ಧಿ ಹಲ್ಲು ಬಂತಿಂತಿ ನೋಡವಾಗ. ಯಾಕ್ರಿ ನಾ ಬುದ್ಧಿ ಹಲ್ಲು ಬರಾಗ್ತೈತೆ ಅಂತ ಅವಾಗ ಏನು ಮಾಡಕ್ಕೆ ಚಲೋ ಹಾಕಿಲ್ಲ. ಅದು ದಾಖಲಾತಿ ಆಕೈತಿ ನಿನಗೆ. ಬುದ್ಧಿ ಹಲ್ಲು ಬರೋ ಮಟ್ಟ ಮಾಡಿದ್ದು ಕ್ಷಮ್ಯ ಹೌದಿಲ್ಲ. ಬುದ್ಧಿ ಹಲ್ಲು ಬರಾಕೈತಿ ಅಂದ್ರೆ ಅವಾಗ ಮಾಡಿದೆ ಅಂದ್ರೆ ಪಾಪ ಪುಣ್ಯಗಳ ದಾಖಲಾತಿ ಚಲೋ ಆಯ್ತು, ನಿಮ್ಗೆ ಸಂಗ್ರಹ ಆಗಕ್ಕೆ ಚಲೋ. ಏನು ಹಸಿವೆಯಾದವನಿಗೆ ಊಟ ಮಾಡಿದಾಗಲೇ ತೃಪ್ತಿಯಾಗುವಂತೆ ಮುಮುಕ್ಷವಾದವನು ಸಾಧನೆ ಮಾಡುವುದರಿಂದಲೇ ಮುಕ್ತನಾಗುತ್ತಾನೆ ಅಂತ. ಹೌದು, ಯಾವ ಸಾಧನೆ? ಶ್ರವಣ ಮಾಡೋದು, ಮನನ ಮಾಡೋದು, ನಿಧಿಧ್ಯಾಸನವನ್ನು ಮಾಡೋದು. ಮುಮುಕ್ಷ ಮುಕ್ತಿ ಹೊಂದಬೇಕನ್ನೋ ಇಚ್ಛಾ ಇದ್ದಾವ. ನಾವು ಇದರ ಬಗ್ಗೆ ಕೇಳುವುದು ಹೇಳುವುದು ಅಭ್ಯಾಸ ಮಾಡಿದಾಗ ನಮ್ಗೆ ಅನುಭವ ಬರ್ತದೆ. ಈ ಸಾಧನೆ ಮಾಡದೆ ಅನುಭವ ಪಡೆಯದೆ ಹಂಗೆ ಮಾತಾಡಿಬಿಟ್ರೆ ಮಾತಿನ ಜ್ಞಾನದಿಂದ ಆಕೈತೆ ಆಗುದಿಲ್ಲ. ಮನಸ್ಸಿನಾಗ ಮಡಿಗೆ ಮಾಡಿರ ಉಂಡಂಗೆ ಆಕೈತೆ ಅಂತ. ಮಾತಾಡಿದಿಂದ ಜ್ಞಾನದ ಮಾತಾಡಿಬಿಟ್ರೆ ಯಾಕ್ರಿ ಜ್ಞಾನ ಹೊಂದಿದಂಗೆ ಆಕೈತಿ. ಅಡಿಗೆ ಸುದ್ದಿ ಮಾತಾಡ್ಬಿಡುತ್ತಪ್ಪ ಊಟ ಮಾಡಿದಂಗೆ ಆಕೈತಿ. ಯಾಕ್ರಿ ಮನಸ್ಸಿನಾಗ ಕಲ್ಪನೆ ಮಾಡ್ಕೊಂಗಾರ ಇನ್ನೇನು ತಿನ್ಬೇಕಂತ ಅವನ್ನೆಲ್ಲ ಮನಸ್ಸಿನಾಗ ಮಾಡ್ಕೊಂಡ ಹಂಗಾರೆ ಊಟ ಮಾಡಿ ನೋಡು ಆಕೈತಿ. ಅವನ್ನೆಲ್ಲ ತಂದು ಅದಕ್ಕೆ ಕ್ರಮ ಐತಿ, ಆ ಪ್ರಕಾರ ಮಾಡಿದಾಗ ಅವು ತಯಾರಕ್ಕವು ಓದಿಲ್ಲ. ಮಾಡಿ ಊಟ ಮಾಡಿದಾಗ ಅಡಿಗೆ ಮಾಡ್ಕೊಂಡು ಊಟ ಮಾಡಿದಾಗ ತೃಪ್ತಿ ಆಕೈತಿ. ಹಂಗೆ ಕಲ್ಪನೆ ಮಾಡ್ಕೊಂಡ ಕುಂತ್ರೆ ಆಕೈತಿ ಅನ್ನೋದು. ಮನಸ್ಸಿನಾಗ ಮಾಡ್ಕೊಂಡು ಕುಂತ್ರೆ ಕೃತಿಯೊಳಗೆ ಬರ್ಬೇಕಿಲ್ಲೋ. ಬರೀ ಮಾತಿನಲ್ಲಿ ಬಂತು, ಮನಸ್ಸಿನಾಗ ಬಂತು, ಕೃತಿ ಒಳಗೆ ಬರ್ಬೇಕಲ್ಲ, ಆಚರಣೆ ಒಳಗೆ ಬೇರ್ಬೇಕಲ್ಲ. ಬಾಯಿಪಾಠನೂ ಆತಿ, ಮನಪಾಠನೂ ಆತಿ. ಹೌದಿಲ್ಲ? ಅದರ ಅನುಭವ ಬರ್ಬೇಕಲ್ಲ, ಅದ್ರ ಅಳವಡ್ಬೇಕಲ್ಲ. ಅಂದಾಗ ನಮಗಿದು ಸಿದ್ಧಿಸ್ತದೆ. ಅದರಂತೆ ಜೀವ ಇರಾಕ್ ಕಲಿಬೇಕು ನಾವು ಅಂತ. ಹೊರಗಿಂದ ಹಿಡಿಯಾಕೆ ಬರ್ತೈತಿ, ಬಿಡಾಕೆ ಬರೋದಿಲ್ಲ. ಹೊರಗಿನಿಂದನೇ ಬಿಡೋ ಕಾರಣನೇ ಇಲ್ಲ. ಹಿಡಿದದ್ದೆಲ್ಲ ಒಳಗೆ ಬಿಡು ಕೆಲಸದ. ವಿವೇಕದ ಸತತ ಅಭ್ಯಾಸದಿಂದ ಈ ವಿಷಯ ವಾಸನೆಗಳನ್ನ ನಾಶ ಮಾಡ್ಕೊಳಿಕ್ಕೆ ಬರ್ತೈತಿ. ಅಂಥವ್ರ ಸಂಘ ಇಲ್ಲ. ಜಡಬುದ್ಧಿ ಜಡಸಂಗ ಮಾಡಿ ಮತ್ತು ವಿಷಯ ವಾಸನೆಗಳು ಗಟ್ಟಿ ಹಾಕೊಂಡ್ಕೊಂಡು ಯಾಕೆ ಇವು ನಮ್ಗೆ ಇವಾಗವಲ್ಲು ಅಂದ್ರೆ ಹೋಗಲ್ಲು ಅಂದ್ರೆ ಅಂಥ ಸಂಘವನ್ನು ಮಾಡ್ತೀವಿ ಪುನಃ ನೀನು ಮಾಡೋದು ಬಿಡು. ನೋಡು ಎಷ್ಟೊಂದು ಅವು ವಿಷಯ ವಾಸನೆಗಳ ತನ್ನಿಂದ ದಾನ ಕಡಿಮೆ. ಜಡಬುದ್ಧಿ ಜಡಸಂಗ ವರ್ಜ್ಯ ಮಾಡಿ ಅಭ್ಯಾಸ ದಶೆಯೊಳಗೆ ಸಾಧಕರಿಗೆ ಬೇಕಿದು. ಜಡಬುದ್ಧಿ ಜಡಸಂಗದಿಂದ ನಾವು ದೂರ ಇರ್ಬೇಕಾಗ್ತದೆ.
ಹೃದಯ ಸಂಗನ ಮಾಡಿ ಹೊಂತೇನಂದ್ರೆ ಸಾಧ್ಯ ಏನು ಬಿಟ್ಟು ಈ ಕಡೆ ಹೊಳ್ಳಿ ಬರಾಕ ಮನಸ್ಸಾಕೈತೇನ ಬಿಟ್ಟು ಹೊಳ್ಳಿ ಬರೋದಿಲ್ಲಪ್ಪ ಈ ಕಡೆ. ಯಾಕ್ರಿ ಮನೆಗೆ ಹೋದಿಂದ ಇತ್ತಾಗ ಹೊಳ್ಳಿ ಬರ್ಬೇಕನ್ನೋದು ಬುದ್ಧಿ ಯಾರಿಗೈತಿ ಹೇಳ್ರಿ? ಅಲ್ಲೇ ಎಲ್ಲ ಹೋಗೋದು ವೇಳೆ ಎಲ್ಲ ಹೆಚ್ಚು ವೇಳೆ ಎದರ ಕಳಿತಿ ಅದ್ರ ಚಿಂತನೆದಾಗ ಅದು ಇರ್ತೈತಿ ನಿನಗೆ. ಇದೇ ಅಭ್ಯಾಸದೊಳಗೆ ಕಾಲು ಕಳಿಬೇಕು, ಜನ್ಮ ಸಾರ್ಥಕ ಮಾಡ್ಕೋಬೇಕು. ನಾವು ಇಲ್ಲಿ ಏಕಾಂತ ಸ್ಥಾನದೊಳಗೆ ಯಾವುದು ಗತ್ತಲಿಲ್ಲ, ಏಕಾಂತ ಸ್ಥಾನದೊಳಗೆ ಅಭ್ಯಾಸ ಕೂಡ್ತಾನೆ, ಅದನ್ನು ಗಟ್ಟಿ ಮಾಡ್ಕೋತಾನೆ, ಕೇಳಿದ್ದನ್ನು ಮನನ ಮಾಡ್ತಾನೆ. ಅದು ಯಾರಿಗೈತಿ ಒಳಗೆ? ಸತತ ಅಭ್ಯಾಸ ಬೇಕು. ನಾವು ವಿವೇಕದ ಸತತ ಅಭ್ಯಾಸದಿಂದ ವಿಷಯ ವಾಸನೆಗಳೆಲ್ಲ ಕಡಿಮೆ ನೋಡಿ. ವಿಷಯ ವಾಸನ ನಾಶ ಮಾಡಿಕೊಡಲಿ ಯಾವ ಮಹಾತ್ಮ ಸಮಾಧಿ ಸಾಧಿಸಿದೆ ಹೇಳಿ? ಅದಕ್ಕೆ ಬಹಳ ದಿನ ಹಿಡಿತೈತಿ. ವಾಸನೆಗಳು ಪೂರ್ಣ ನಾಶ ಆದಾಗ ಅವಾಗ ಅಭ್ಯಾಸ ಶುರುವಾಗೈತಿ. ಬ್ರಹ್ಮಾಭ್ಯಾಸ, ಆತ್ಮಚಿಂತನದ ಅಭ್ಯಾಸ ಪೂರ್ಣ ನಾಶ, ಸ್ವಲ್ಪ ಉಳಿಯದಂತೆ ಅವನು ನಾಶ ಮಾಡಿಕೊಂಡಾಗ ಇದ್ರ ಕಡೆ ಆತ್ಮಭಾವದಲ್ಲಿ ಮನಸ್ಸನ್ನು ನಿಲ್ಲಿಸ್ಲಿಕ್ಕೆ ಬರ್ತೈತಿ. ವಾಸನ ಅದಾವ, ಅದಕ್ಕೆ ನಮ್ಗೆ ಅನುಭವ ಕೊಡುವಲ್ಲ. ನಮ್ಗೆ ಕೇಳುವ ಹೊತ್ನ್ಯಾಗ ಅಷ್ಟೇ ಬಿಡು ಬಿಡು ಪುರುಷೋತ್ತಲೇ ವಾಸನೆಗಳ ಪ್ರಾಬಲ್ಯ ಹೇಳ್ಕೊಂಡು ಹೋಗ್ಬಿಡ್ತೈತಿ. ಮತ್ತೆ ಬರೋಣ ನಡಿ, ಇನ್ನು ಮತ್ತೆ ಅದನ್ನೇ ಮಾಡೋದು. ಅದನ್ನು ಮಾಡಿ ಏನಾಗೈತಿ? ನಾವು ವಿವೇಕವಂತ ನಿಜವಾಗಿ ಅಭ್ಯಾಸದಾಗ ಕೊಡಬೇಕು. ನಾವು ಇದ್ರ ಹೊರತು ಮತ್ತೊಂದು ಏನು ಮಾಡಕ್ಕೆ ಹೋಗೋದು? ಸ್ವರೂಪಾನುಸಂಧಾನದ ಹೊರತು ಯಾವ ಕಾರ್ಯವನ್ನು ಮಾಡಕ್ಕೆ ಹೋಗೋದು? ಅವೆಲ್ಲ ಹೆಂಗೆ ನಡೀತಿದ್ದೇವೆ? ಪ್ರಾರಬ್ಧದ ಮ್ಯಾಗ ಹಾಕಿ ಕೈ ಬಿಟ್ಬಿಡ್ತು. ಪ್ರಾರಬ್ಧಂ ಪುಷ್ಯತಿ ವಪುರಿತಿ ನಿಶ್ಚಿತ್ಯ ಧೈರ್ಯಂ ಅವಲಂಬ್ಯ. ಹಂಗ ಧೈರ್ಯವನ್ನು ನಾವು ತಾಳ್ತಾನೆ. ಇದನ್ನು ಏನು ಶರೀರ ಚೇತಾದ ಬಗ್ಗೆ ಚಿಂತೆ ಮಾಡಕ್ಕೆ ಹೋಗೋದು? ಅದು ಮೊದಲೇ ಕಟ್ಕೊಂಡು ಬಂದಿರ್ತೈತಿ, ಎಲ್ಲೆಲ್ಲಿ ತಿನ್ನಬೇಕು, ಏನೇನು ಆಗ್ಬೇಕು ಎಲ್ಲ ಅದ್ರ ಬಗ್ಗೆ. ಅವಾಗ ನಿಶ್ಚಿತನೇ ಇರ್ತೈತಿ. ಮೊದಲು ಈ ಕೆಲಸ ಮಾಡ್ಕೋಬೇಕಪ್ಪ, ಎಲ್ಲ ಕೆಲಸ ಬಿಟ್ಟಾದ್ರು ಅಂದ್ರೆ ಏನು ತಡ ಮಾಡಕ್ಕೆ ಹೋಗ್ಬೇಡ. ಅದು ನಿನ್ನ ನಿಜವನ್ನು ನೀ ತಿಳ್ಕೊಳ್ಳಿಕ್ಕೆ ಮತ್ತೆ ನಾಳೆ ನೋಡೋಣ ಮುಂದೆ ಹಾಕಕ್ಕೆ ಹೋಗ್ಬೇಡ. ಯಾಕೆ ಒಂದು ಶರೀರ ನೀರ ಮೇಲಿನ ಗುಳಿಂತಿ ಯಾವ ಹೊತ್ನ್ಯಾಗ ಹೋಗತಿ ಹೇಳಕ್ಬಾರ್ದು. ಅದಕ್ಕೆ ದೌಡು ಮಾಡ್ಕೋ ಈ ಕೆಲಸ. ತಡ ಮಾಡದೆ ಮಾಡುವಂಥ ಕೆಲಸ ಇದು. ಏನು ನೀನು ಬಾಳೆ ನೋಡು ನೋಡಿ ಇನ್ನೂ ಇರ್ತೇವೆ ಭಾಳ ದಿನ ಅಂತ ತಿಳ್ಕೊಂಡು ಅದನ್ನು ಮುಂದಕ್ಕೆ ಹಾಕ್ಬೇಕು. ಈ ಸದ್ದ ಹೋಗೈತಿ ಇದು ಶರೀರ ಅಂತ ತಿಳ್ಕೊಂಡು ಮೊದಲು ಈ ಕೆಲಸ ಮಾಡ್ಕೋಬೇಕು. ತಳುವುದೇ ಮಾಡ್ಬೋದು, ತಡ ಮಾಡದೆ ಮಾಡುವಂಥ ಕೆಲಸ ಇದು. ನಿನ್ನ ನಿಜವನ್ನು ನೀ ತಿಳ್ಕೋದು, ಅದೇ ನಮ್ಮ ಗುರಿ ಆಗ್ಬೇಕು. ಜೀವನದ ಗುರಿ ನಮ್ಮ ನಿಜ ಸ್ವರೂಪದ ಎಚ್ಚರಿಕೆಯನ್ನು ಮಾಡ್ಕೋದೇ ನಮ್ಮ ಗುರಿ. ಅದು ಬಾಕಿ ಈ ಜಗತ್ತಿನಾಗ ಏನಾರು ಹೊಂದೋದು ಏನಾರು ಮಾಡೋದು ನಮ್ಮ ಗುರಿ ಅಲ್ಲ, ನಮ್ಮ ಕರ್ತವ್ಯನೂ ಅಲ್ಲ ಅದು. ಏನು ಮಂಗಳಾರತಿ ಅನ್ಕೊಂತ ಕೂದ್ರೆ ಮನಸ್ಸಿನ ವಾಸನ ಹೊಕ್ಕವಂತೆ. ವಾಸನ ನಾಶ ಮಾಡ್ಕೊಳಕ್ಕೆ ಹೊರಗಿನ ಸಾಮಾನು ಅದು ಬೇಕಾಕವನ. ಪತ್ರಿ, ಪುಷ್ಪ, ವಿಭೂತಿ, ಗಂಧ, ಏನೇನೋ ಹೇಳ್ತಾರೆ, ಪೂಜಾ ಸಾಮಾನುಗಳು, ಧೂಪ, ದೀಪ ಬೇಕಾಕವನು. ವಾಸನ ನಾಶ ಮಾಡ್ಕೊಳಕ್ಕೆ ಬೇಕಾಗಿಲ್ಲ. ಆಂತರಿಕ ಸಾಧನ ವಿವೇಕ. ನಮ್ಮಲ್ಲಿ ಅದು ಜಾಗೃತ ಆದ್ರೆ ಸಾಕು. ನಾನು ವೈರಾಗ್ಯ ಬರ್ತದೆ. ವಿವೇಕ ವೈರಾಗ್ಯ ಇವೆಲ್ಲ ಶಮದಮಾದಿ ಷಟ್ಸಂಪತ್ತಿ ಇವೆಲ್ಲ ಸಾಧನಗಳು, ಸಾಧನ ಚತುಷ್ಟಯಗಳು ಅಂತಾರೆ. ಏನು ಈ ಸಾಧನ ಚತುಷ್ಟಯಗಳನ್ನು ನಾವು ಅಳವಡಿಸ್ಕೊಂಡಾಗ ನಮಗೆ ಅಂತಃಕರಣ ಸ್ವಚ್ಛ ಆಕೈತೆ ನೋಡ್ರಿ. ಅವಾಗ ಇದ್ರ ಅನುಭವ ಮಾಡ್ಕೊಳಕ್ಕೆ ಬರ್ತದೆ. ಸಾಧನ ಚತುಷ್ಟಯವನ್ನು ಹೊಂದದ ಹೊರತ ಇದನ್ನು ಹೊಂದಲಿಕ್ಕೆ ಆಗೋದಿಲ್ಲ. ಏನು ಹಂಗಾರೆ ಎಲ್ಲರೂ ಹೊಂದಿಬಿಟ್ಟಾರೆ. ಸಾಧನ ಚತುಷ್ಟಯ ಸಂಪನ್ನತ್ವ ಇಲ್ಲೇ ಇದನ್ನು ಆಕೈತೆ ಅಂದ್ರೆ ಎಲ್ಲರೂ ಹೊಂದಿಬಿಡ್ತಿದ್ರು. ಅದಕ್ಕೆ ವಿಧಿ ಅಂತಾರೆ. ಸಾಧನ ಚತುಷ್ಟಯ ಸಂಪನ್ನತ್ವವನ್ನು ಯಾವ ಅಳವಡಿಸ್ಕೊಂಡಿರ್ತಾನೆ ಅವ ಇದರ ಅಭ್ಯಾಸದಾಗ ತೊಡಗ್ತಾನೆ, ಅವು ಹೊಳಿತಿದ್ರು. ಅದಕ್ಕೆ ಹೊರಗಿನ ಸಾಮಾನು ಏನೂ ಬೇಕಾಗಿಲ್ಲ. ವಾಸನ ನಾಶ ಮಾಡ್ಕೊಳಿಕ್ಕೆ, ಅಂತಃಕರಣ ಸ್ವಚ್ಛ ಮಾಡ್ಕೊಳಿಕ್ಕೆ ವಿವೇಕ ಒಂದೇ ನೋಡ್ರಿ. ವಿವೇಕ ಪ್ರಧಾನ, ನೀತಿಯುಕ್ತ, ವೈರಾಗ್ಯ ಸಮೇತ ಜ್ಞಾನ ಸಮಾಧಿಯನ್ನು ಹೊಂದಬೇಕು. ಏನು ಊಟ, ತಿಂಡಿ, ವಿನೋದ, ಅದೇ ವಿಷಯ ಭೋಗ, ಇವುಗಳಿಂದ ಆತ್ಮೋನ್ನತಿ ಆಕೈತಿ. ನಾವು ಇವನ್ನ ಮಾಡ್ಕೋತ ಕೂತ ಅಂದ್ರೆ ಉದ್ಧಾರ ಯಾರ ಉದ್ಧಾರ ಆಗ್ಯಾರ? ಯಾಕ್ರಿ ತಿನ್ನು ಬೇಕಾದ ತಿನ್ನೋದು, ಮಜಾ ಮಾಡೋದಪ್ಪ ಇದು ಜೀವನ.
ಇದ ಸ್ವರ್ಗ ಅಂತ ತಿಳ್ಕೊಂಡು ಎಲ್ಲಿ ತನಕ ಮಾಡ್ತೀಪ್ಪ ಇದನ್ನ ನೀನು? ಎಷ್ಟು ಮಂದಿ ಆಗಿ ಹೋಗಿಲ್ಲ ಹಿಂಗೆ ಮಾಡಿ ಸುಖ ಹೊಂದಬೇಕಂತ ಪ್ರಯತ್ನ ಮಾಡಿ, ಏನು ಕಡಿಕೆ ನಿರಾಶೆಯನ್ನು ಹೊಂದಿ. ಆತ್ಮಾನಾತ್ಮ ವಿವೇಕನ ಆದಿ ಸಾಧನ ಅದು. ಎಲ್ಲ ಮಹಾತ್ಮರು ವಿಚಾರದ ಮೂಲಕ ಆ ಸ್ಥಿತಿಯನ್ನು ಹೊಂದಿದ್ರು. ಕರೆ ಹೇಳ್ರಿ, ಇಷ್ಟು ಮಂದಿ ಕೇಳಾಕ ಕುಂತಿರಲ್ಲ, ಇದ್ರ ನಿಮ್ಮ ಮ್ಯಾಗ ನಿಮಗೆ ವಿಶ್ವಾಸ ಯಾರಿಗೆ ಹೇಳಿ? ನಿಮ್ಮನ್ನು ನಂಬಿದವ್ರು ಯಾರ್ದು? ನಿಮ್ಮನ್ನು ನೀವು ನಂಬಿಲ್ಲ. ಈ ಶರೀರಾದಿಗಳನ್ನು ನಂಬಿರಿ. ಕೆಟ್ಟು ಹೋಗು ನಡಬರ್ಕ್ ಬಂದ ವಸ್ತುಗಳನ್ನು ನೀವು ನಂಬಿರಿ. ಮೂಲ ಇದ್ದ ವಸ್ತುವನ್ನು ನಂಬಿಲ್ಲ ನಾವು. ನಮ್ಮನ್ನು ನಾವು ನಂಬಿಲ್ಲ. ಯಾವಾಗಲೂ ಇದ್ದ ವಸ್ತು ಹಿಂದೂ ಅದಿ, ಈಗೂ ಅದಿ, ಮುಂದೂ ನೀ ಇರ್ತಿ. ಈ ಶರೀರ ಬಂದೈತಿ, ಈಗ ನಾಳೆ ಹೇಳಕ್ ಬರುದಿಲ್ಲ. ಈಗಿಂದ ಐತಿ, ಈಗ ಇನ್ನೊಂದು ಕ್ಷಣಕ್ಕೆ ಇರ್ತೈತಿ ಹೇಳಕ್ ಬರುದು. ಯಾವ ಹೊತ್ತಿನಾಗ ಪಟ್ಟ ಅದೈತೆ ಅಂತ ಇಂಥದ್ದನ್ನು ನಂಬ್ಕೊಂಡು ಕುಂತೀನಿ. ನಿಮ್ಮನ್ನು ಯಾರು ನಂಬಿನಿ? ನಿಮ್ಮಲ್ಲಿ ನಿಮಗೆ ವಿಶ್ವಾಸ ಇಲ್ಲಲ್ವ? ಇವುಗಳನ್ನು ನಂಬ್ಕೊಂಡು ಕುಂತಿ, ಇದ್ರ ಮ್ಯಾಗ ವಿಶ್ವಾಸ ಇಟ್ಕೊಂಡು ಕುಂತಿ. ತೋರಿಡುವಂಥ ಶರೀರಾದಿಗಳು, ವಿಷಯ ವಸ್ತುಗಳು, ಇವು ನಾನು ನಮ್ಮ ಅಂತ ತಿಳ್ಕೊಂಡು ಕುಂತಿ. ಏನು ಭರೋಸಾ ಐತಪ್ಪ ಇವು? ಇದ್ರ ಮ್ಯಾಗ ಮೋಹ ಇಟ್ಕೊಂಡು ಕುಂತಿ, ಇವು ಸುಖ ಕೊಡ್ತಾವಂತ. ಆವ ನೆಲೆಯೆಂದು ಮೋಹವನ್ನು ಮಾಡುವರು, ಮುಕ್ತಿ ಪಡೆಯದೆ ಮನುಜರು ಅಂತ. ಭಾಳ ಜೀವದಾರ್ರಿ ನನ್ನ ಮ್ಯಾಗ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಗಂಡ ಎಲ್ಲ ಹಿಂಗೆ ಇರ್ತಾರಂತೀವ್ರಿ. ಇನ್ನು ಹೆಂಡತಿ ನಿನ್ನಾಕೆಗೆ ಉಳಿತಾಳು, ಗಂಡ ನಿನ್ನವಾಗೆ ಉಳಿತಾನು, ಮಕ್ಕಳು ನಿನ್ನವಾಗೆ ಉಳಿತಾವು. ನಿನ್ನು ಅಂತ ತಿಳ್ಕೊಂಡು ಶರೀರ ನಿಂದಾಗೆ ಇರ್ತೈತೇನೆ ಇದು? ನಿನ್ನ ಹೊಲ ಮನಿ ನಿನ್ನವಾಗೆ ಇರ್ತಾವು. ನೀವು ಎಲ್ಲರೂ ಇವು ನನ್ನ ಅಂತ ಆಗಿ ಇಟ್ಕೋಬೇಕಂತ ಪ್ರಯತ್ನ ನಡೆಸಿರಿ. ಆದ್ರೆ ಹುಚ್ಚು ಪ್ರಯತ್ನ ಇದು. ಉಟ್ಕೊಳಕಾಕೈತೇನ್ರಿ ಅವನ್ನ? ಯಾರ ಇಟ್ಕೊಂಡಾರನ ಅವರು? ಸಾಧ್ಯನೇ ಇಲ್ಲ. ನಂದಂತ ಹಿಡ್ಕೊಂಡು ಎಷ್ಟು ಮಂದಿ ಆಗಿ ಹೋಗ್ಯಾರಪ್ಪ ಇದಕ್ಕೆ. ನಂದಂತ ಹೆಸರು ಬರ್ಸುವಂತ ಹೇಗ್ರಿ? ಎಷ್ಟು ಮಂದಿ ಆಗಿ ಹೋಗ್ಯಾವ. ಎಷ್ಟೋ ಶತಕೋಟಿ ರಾಯರುಗಳ ಆಳಿದ ನಿಲುವ ತನ್ನದೆಂದೆನಿತ ಶಾಸನವು ಬರಿಸಿ ಕೋಟಿ ಕೊತ್ತಳುವ ನಿಕ್ಕಿ. ಎಲ್ಲರೂ ಹಂಗೆ ಭದ್ರವಾಗಿ ಇರ್ಬೇಕಂತ ಏನೇನು ಯೋಜನಾದಿಗಳನ್ನು ಮಾಡಿ ಹೇಳಿ ಹೆಸರಿಲ್ಲ ಹೋಗ್ಯಾವ. ಎಂತೆಂಥ ರಾಜರ ವೈಭವನ ಹೇಳಿ ಹೆಸರು, ನಿನ್ನ ವೈಭವದ ಬಿಸಾಟಿನೋ. ನೀ ಯಾಕಿಡ ತಪ್ಪಲ? ಮುನ್ನಡೆ ಮಾಡ್ಕೊ ನಿನ್ನ ಕೆಲಸ. ನಿನ್ನ ಕೆಲಸ ಇದಲ್ಲ. ಈ ಜಗತ್ತಿನಾಗ ಏನಾರ ಗಳಿಸೋದು, ಏನಾರು ಹೊಂದೋದು ಅಲ್ಲ ನಿನ್ನ ಕೆಲಸ. ನಿನ್ನೊಳಗಿದ್ದದ್ದನ್ನು ನೀ ತಿಳ್ಕೊಂಡು ಉಳ್ಕೋದು ನಿನ್ನ ಕೆಲಸ. ನಿನ್ನೊಳಗಿದ್ದದನ್ನು ತಿಳ್ಕೊಳಕ್ಕೆ ಈ ಜಗತ್ತಿನ ಕಡೆ ಎಲ್ಲ ಕೊಡು ಕೆಲಸ ಏನೈತಿ? ಜಗತ್ತಿನ ಕೈ ವೈರಾಗ್ಯವನ್ನು ಹೊಂದಿದಾಗ ನಿನ್ನೊಳಗೆ ನೋಡ್ಕೊಳಕ್ ಬರ್ತೈತಿ ನಿನಗ. ನೀನ ಅದ ಆನಂದ ಸ್ವರೂಪದಿ. ನಿನ್ನ ಬಿಟ್ಟು ಬೇರೆ ಇಲ್ಲ. ಅದಕ್ಕೆ ತನ್ನನೇ ಪರವೆಂದು ಬಗೆಯುವುದಲ್ಲದೆ ಬೇರೆ ಬಿಟ್ಟರಸಲು ಏನುಂಟು ಕಾಣಿಸಲು ಬರಿದೆ ಅಂತ. ನಿನಗಿಂತ ಶ್ರೇಷ್ಠವಾದಂಥ ವಸ್ತು ಯಾವುದೂ ಇಲ್ಲ. ಅದಕ್ಕೆ ಮೊದಲು ನಿನ್ನನ್ನು ನೀ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡು. ನಿನ್ನ ಬಗ್ಗೆ ನಿನಗೆ ಅಧ್ಯಾಸದ ಮರುವಾಗೈತಿ. ಆ ಅಜ್ಞಾನ ಅಥವಾ ಅಧ್ಯಾಸವನ್ನು ಕಳ್ಕೊಂಡ ಯಥಾರ್ಥ ವಸ್ತುವಿನ ಅನುಭವ ಮಾಡ್ಕೊ. ನೀ ಯಾರದೇನೋ ಸರಿಯಾದ ತಿಳುವಳಿಕೆ ಮಾಡ್ಕೊ. ಒಲ್ಲೆ ಅಂದ್ರೆ ಹೋಗ್ಕೋ. ಯಾರೇನು ಮಾಡೋದು? ಬೇರೆ ದಾರಿನೇ ಇಲ್ಲ. ಏನು ಇಂದ್ರಿಯಗಳ ಬಯಕೆಗಳಿಗೆ ಗಮನ ಕೊಟ್ಟು ಅವನ್ನ ಮಾಡ್ಕೋತ ಕೂತ ಉದ್ಧಾರ ಹಾಕಿದಾನೆ. ಊಟ, ತಿಂಡಿ, ವಿನೋದ, ಭೋಗ ಇವುಗಳಿಂದ ಆತ್ಮೋನ್ನತಿ ಆಗಲಾರದು ಅಂದ ಎಂದೂ ಉದ್ಧಾರ ಆಗೋದಿಲ್ಲ. ಆತ್ಮಾನಾತ್ಮ ವಿವೇಕನ ಆದಿ ಸಾಧನ. ನೋಡ್ರಿ, ಎಲ್ಲ ಮಾಹಿತಿ ಹೇಳಿದ್ದೀನಿ. ಇನ್ನು ಮಾಡ್ಕೋದು ನಿಮ್ಮ ಕೆಲಸ. ಚಂದದ ಬೆನ್ನು ಹತ್ತಿ ಎಷ್ಟು ಜನ್ಮ ತಿರ್ಗಾಕೈತಿ. ಹಿಂಗೆ ಇರ್ತೈತಿ ಚಂದ. ತಾರುಣ್ಯದ ಶೋಭೆ ಶರತ್ಕಾಲದ ಮೋಡದಂತೆ ಶಾಶ್ವತವಾದತ್ತಲ್ಲ. ಗಾಳಿ ಬಿಟ್ಕೂಲೆ ಹಾರಿ ಹೋತು ಪದ್ಮ. ಎಷ್ಟು ಚಂದ ಇತ್ರಿ. ಹೆಂಗಾತಿದೆ ಶರೀರ? ಹಿಂಗ್ಯಾಕೆ ಆಗ್ತದೆ? ಅದು ಎಂಥದ್ರಿಂದ ತಯಾರಾಗೈತಿ? ವಿಕಾರ ಆಗೋ ದಿನಸ್ದಾಗಿಂದ ತಯಾರಾದ ವಸ್ತು ಅದು ವಿಕಾರ ಕುಂತ ಹೋಗುದು. ಅದನ್ನು ವಿಕಾರ ಆಗದಂಗೆ ಇಟ್ಕೊಳಕಾಕೈತನ? ಅದು ಮೂರ್ಖತನ. ಅದು ಕೆಡಬಾರ್ದಂತ ಕುಂಬಳಕಾಯಿ ಕಟ್ಟು ಹಾಕಿದ್ದಂತ ಹದಗೇಡಿ ಕಂಬಾರ. ಯಾಕ್ರಿ? ಹಂಗೆ ಕುಂಬಳಕಾಯಿ ಕಟ್ಟು ಹಾಕಿದ್ರೆ ಕೆಡದಂಗೆ ಇರ್ತೈತೆ ಕುಂಬಳಕಾಯಿ? ಕೆಟ್ಟು ಹೋಗುದಲ್ಲ ಅವು. ಅದ್ರ ಇವು ಕುಂಬಳಕಾಯಿ ಅದಾವು.
ಒಕ್ಕಟ್ಟು ಹಾಕಿ ಇಟ್ಕೊತೇನಂದ್ರೆ ಕೆಡದಂಗೆ ಸಾಧ್ಯ ಐತಿ. ಹಂಗಿದು ಶರೀರ ಕೆಡದಂಗೆ ಇಟ್ಕೊಳಕ್ ಬರೋದಿಲ್ಲ. ಒಳಗದು ತನ್ನ ಕೆಲಸ ಮಾಡೈತಿ, ಕ್ಷೀಣಕ್ಕೋಂತ ಹೊಂಟದ್ದು. ವಿಕಾರ ಆಗೋದು ದಿನಸ್ದಾಗಿಂದ ತಯಾರಾದ ವಸ್ತು ಇದು, ವಿಕಾರ ಆಕ್ಕೊಂತಾನೆ ಹೋಗುದು. ಆದ್ರೆ ನೀ ಏನಾರ ತಯಾರಾಗೇನ? ವಿಕಾರ ಆಗೋದು ದಿನಸ್ದಾಗಿಂದ ನೀ ಶರೀರ ತಯಾರಾಗೈತಿ. ಪಂಚಭೂತಾದಿಂದ ಸಂಘಟಿತವಾದದ್ದು ಶರೀರ. ನಿನ್ನೆ ಏನಾರ ಕೂಡಿಸಿ ತಯಾರು ಮಾಡ್ಯಾರನ? ಅಪ್ಪಂದಷ್ಟು ಅವೊಂದಷ್ಟು ಹೊಲಸು ಕೂಡಿದಾಗ ಈ ಶರೀರ ತಯಾರಾಗೈತಿ. ಅದು ಶರೀರ ಹಡ್ದಾರ. ನಿನ್ನೇನಾರ ಹಡ್ದಾರನ? ಶರೀರದ ಸಂಬಂಧಿಗಳವರು ಅಪ್ಪ ಅವ್ವ, ನಿನ್ನ ಸಂಬಂಧ ಅಲ್ಲ. ನಿಮ್ಮಪ್ಪ ನಿಮ್ಮವ್ವಗಳು ಯಾರೂ ಇರುವುದಿಲ್ಲ. ನಮ್ಮ ಅಪ್ಪ ನಮ್ಮವ್ವ ಶರೀರ ಸಂಬಂಧಿಗಳು, ಶರೀರದ ಅಪ್ಪ ಶರೀರದವ್ವ. ಯಾರು ನಿನ್ನ ತಾಯಿ, ಯಾರು ನಿನ್ನ ತಂದೆ ಅಂತ ಶಂಕರಾಚಾರ್ಯ ಹೇಳ್ಯಾರ. ಕಸ್ತಂ ಕೋಹಂ ಕುತಾಯಾತ ಕಾಮೇ ಜನನಿ ಕೂಮೇ ತಾತ. ಯಾರು ನಿನ್ನ ಹಡದವ್ರು ಯಾರು? ಶರೀರ ಹಡದಾರಿಲ್ಲ. ಇತಿ ಪರಿಭಾವಯ ಸರ್ವಮಸಾರಂ ವಿಶ್ವಂ ತ್ಯಕ್ವಾ ಸ್ವಪ್ನ ವಿಚಾರಂ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಅಂತ ಶಂಕರಾಚಾರ್ಯರು. ಎಲ್ಲಿ ತಂದೆ, ಎಲ್ಲಿ ತಾಯಿ, ಯಾರು ನಿನ್ನ ತಾಯಿ, ಯಾರು ನಿನ್ನ ತಂದೆ? ಶರೀರ ಸಂಬಂಧಿಗಳವೆಲ್ಲ. ನಮ್ಮಪ್ಪ ನಮ್ಮವ್ವ ಅಂತ ತಿಳ್ಕೊಂಡು ಇಲ್ಲಿ ನಮ್ಮಪ್ಪ ನಮ್ಮವ್ವಗಳು ಯಾರೂ ಇಲ್ಲ. ನೀ ಎಲ್ಲದನ್ನ ಏನಂತ ತಿಳ್ಕೊಂಡ ವ್ಯವಹಾರ ನಡೆಸಿ. ನೀ ಯಾರೇನೋ ತಿಳುವಳಿಕೆ ಮಾಡ್ಕೊಂಡ್ರೆ ಎಲ್ಲ ವ್ಯವಹಾರ ಬಂದಕೈತಿ. ಎಲ್ಲ ಅಧ್ಯಾಸದೊಳಗೆ ವ್ಯವಹಾರ ಅನ್ನೋದು. ಅಧ್ಯಾಸ ಮೂಲೋಹಿ ವ್ಯವಹಾರ. ಮರುವಿಯೊಳಗೆ ನೀನಲ್ಲದನ್ನು ಏನಂತ ತಿಳ್ಕೊಂಡು ವ್ಯವಹಾರ, ನಾನು ನನ್ನದು ಅಂತ ತಿಳ್ಕೊಂಡು ವ್ಯವಹಾರ ನಡೆಸಿ. ನಿನ್ನ ಅರಿವು ನಿನಗಾದಂದ್ರೆ ಇದೆಲ್ಲ ಸಂಬಂಧ ತಪ್ಪಿ ಹೋಗ್ಬಿಡ್ತದೆ. ಏನು? ಅದಕ್ಕೆ ಮೊದಲು ನಿನ್ನ ನಿಜದ ಎಚ್ಚರಿಕೆಯನ್ನು ನೀ ಮಾಡ್ಕೊ. ಎಚ್ಚರ ಯಾರ ಎಚ್ಚರ ಆಗಿರ್ತಾರ ಅವ್ರ ಸಂಘ ಮಾಡು, ಅವ್ರ ಎಚ್ಚರಗೊಳಿಸ್ತಾರೆ ನಿನ್ನ. ಅವರ ಸಂಘದಾಗಿರಾಕರಿ. ಸುಖದಸಿಂದ ಇನ್ನೊಂದು ವಸ್ತುವನ್ನು ಇನ್ನೊಂದು ವ್ಯಕ್ತಿಯನ್ನು ಅವಲಂಬನ ಮಾಡುವಂಗಿಲ್ಲ. ಪರಾವಲಂಬನ ದುಃಖ. ಸ್ವಾವಲಂಬನ ಅಂದ್ರೆ ನಮ್ಮನ್ನು ನಾವು ಅವಲಂಬನ ಮಾಡೋದು. ಆತ್ಮಾವಲಂಬನ ಮಾಡೋದು ಸ್ವಾವಲಂಬನ. ಏನು? ಸ್ವರೂಪದ ಅವಲಂಬನ ಮಾಡೋದು. ಇದ್ದಕ್ಕಿದ್ದದ್ದು ಯಾವುದೈತಿ ಅದರ ಅವಲಂಬನ ಮಾಡೋದು. ತೋರಿಡುವುದು ಅದು ಸ್ವಾವಲಂಬನ ಅಲ್ಲ. ಅಲ್ಲ. ಯಾರ ಮನಸ್ಸು ತೃಪ್ತಿಯನ್ನು ಹೊಂದಿರ್ತದೆಯೋ ಅವನಿಗೆ ಎಲ್ಲ ಸಂಪತ್ತುಗಳು ಉಂಟು. ಹೌದು. ಸಮದ ಕಡೆ ಎಲ್ಲ ಕೊಟ್ಟಾಗ ಅವಾಗ ಸಂಪತ್ತು ದೊರಿತೈತಿ. ವಿಷಮದ ಕಡೆ ಎಲ್ಲ ಕೊಟ್ಟಾಗ ವಿಪತ್ತನ. ಅದು ಮನುಷ್ಯನ ವಿಕಾರಗಳೆಲ್ಲ ಸ್ನೇಹದಿಂದ ಉಂಟಾಕವು, ಸಂಘದಿಂದ. ನಾವು ಸಂಘದಿಂದ ಮನಸ್ಸು ವಿಕಾರ ಆಗಕ್ಕೆ ಚಲೋ ಆಕ್ಕವು. ಅದಕ್ಕೆ ಅಂಥವ್ರ ಸಂಘ ಮಾಡಿದ್ರೆ ಏನಾಕೈತಿ ನೋಡ್ಕೊ. ವಿಷಯ ಬಡಕರ ಸಂಘ ಮಾಡೋದ್ರಿಂದ ನಮ್ಗೆ ಅಂಥ ವಿಚಾರಗಳ ಸುದ್ದಿ ಕೇಳಿದ ಕೂಡ ಮನಸ್ಸಿನಾಗ ಅವು ಚಾಲು ಆಕ್ಕವು. ಮಹಾತ್ಮರ ಸಂಘ ಮಾಡಿದ ಕೂಡಲೇ ಮನುಷ್ಯನ ವಿಕಾರಗಳೆಲ್ಲ ತಾನ ಶಾಂತ ಆಕ್ಕವು. ಯಾಕೆ? ಪ್ರಚೋದನೆ ಕೊಡುವಂಥ ಮಾತು ಅಲ್ಲಿ ಅಂಥವ್ರು ಜಡ ಬುದ್ಧಿ ಜಡ ಸಂಘದಾಗ ತೊಡಗಿದಂದ್ರೆ ಮತ್ತು ಮನಸ್ಸು ವಿಕಾರಕ್ಕೆ ಅಂತ ಹೋಗ್ತದೆ. ಏನು? ಇನ್ನೊಬ್ಬರ ಶರೀರ ನೀವು ಹಚ್ಕೊಂಡಿಲ್ಲ ಈಗ. ಅಂದ್ರೆ ನಿಮಗಿದು ಶರೀರ ಸಂಕಟಿಲ್ಲ. ಹೌದಿಲ್ಲ? ಇನ್ನೊಬ್ಬರ ಶರೀರ ಸಂಬಂಧ ಹೆಂಗೆ ಹಚ್ಕೊಂಡಿಲ್ಲ ಹಂಗೆ ಈ ಶರೀರ ಸಂಬಂಧನೂ ನಾವು ಹಚ್ಕೊಳ್ದಂಗೆ ಇರಕ್ಕೆ ಕಲಿಬೇಕು. ಇದು ಹಚ್ಕೊಂಡೇವಿ, ಸಂಕಟ ಪಡ್ತೇವಿ. ಹಚ್ಕೊಳ್ಳಿಲ್ಲ ಅಂದ್ರೆ ಆರಾಮನ ಇದಿ. ಶರೀರ ನಾವಂತ ಹಚ್ಕೊಳ್ಳಿಲ್ಲ ಅಂದ್ರೆ ದುಃಖ ಐತಿ ನಿನಗೆ. ಕಷ್ಟಗಳಿಂದ ಕೂಡಿದಂಥ ಐಶ್ವರ್ಯಕ್ಕೆ ಧಿಕ್ಕಾರವಿರಲಿ ಅಂತ. ಹೌದು, ಸಾಕಷ್ಟು ಸೌಕಾರದಿನ ಎಲ್ಲ ಸಾಕಷ್ಟು ದುಃಖದಿಂದ ತುಂಬಿದಂತ. ಅದಕ್ಕೆ ಬುದ್ಧ ಎಲ್ಲವನ್ನ ತೊರೆದವನು. ಇದರಿಂದ ಸಮಾಧಾನ ಶಾಂತಿ ಅರಸೊತ್ತಿಗಿತ್ತು, ಬೇಕಾದಿತ್ತು, ಹೊಂದಬಹುದಿತ್ತಲ್ಲ. ಅವನಲ್ಲಿ ವಿವೇಕ ಜನ್ಮಾಂತರ ಅಭ್ಯಾಸ ಮಾಡಿದಂಥ ವಿವೇಕ ಅವನಲ್ಲಿ ಜಾಗೃತ ಆತವ. ಎಲ್ಲವನ್ನ ಕೈಬಿಟ್ಟವನು. ಯಾವಾಗಲೂ ಇರುವಿನ ಅನುಸಂಧಾನ, ಪ್ರಬಲವಾದಂಥ ಅಭ್ಯಾಸ, ಹಿಂದಿನ ಜನ್ಮದ ನೆನಪಾತವ. ಬ್ಯಾಡಿದ್ರ ಸಂಘ ನಮ್ಗೆ ಎಂದಿದ್ರು ಕೆಟ್ಟ ಹೋಗೋದು. ನೀವು ಬೇಕಾದಂಥ ಅರಸೊತ್ತಿಗೈತೆ ಅಂದ್ರೆ ನಮಗೆ ದುಃಖ ಕೊಡ್ತೈತೆ ಅಂತೇಳಿ ಅವನಲ್ಲಿ ವಿವೇಕ ಜಾಗೃತ ಆಗಿತ್ತು. ಅದಕ್ಕೆ ಅದರ ಮ್ಯಾಗ ಆಸಕ್ತಿ ಉಳಿಲಿಲ್ಲ, ಅನಾಸಕ್ತಿಯನ್ನು ನಾವು ಹೊಂದಿದ್ರು.
ದುರ್ಜನಂ ಪ್ರಥಮಂ ವಂದೇತ್ ಸಜ್ಜನಂ ತದನಂತರಂ ಅಂದ. ಮೊದಲು ದುಷ್ಟರಿಗೆ ನಮಸ್ಕಾರ ಮಾಡ್ಬೇಕಂತ, ಸಜ್ಜನರಿಗೆ ಹಿಂದಗಡೆ ನಡೀತಿದ್ದೆ. ಅವ್ರಿಗೆ ನಮಸ್ಕಾರದ ಅವಶ್ಯಕತೆನೇ ಇರುವುದಿಲ್ಲ. ಮೊದಲು ಮುಕ್ಕಳಿ ತೊಳ್ಕೊಂಡು ಹಿಂದಗಡೆ ಮುಖ ತೊಳಿಬೇಕಂತ. ಹೌದಿಲ್ಲ? ಮೊದಲು ಮುಕ್ಕಳಿ ತೊಳೆದ ಹಿಂದಗಡೆ ಮುಖ ತೊಳ್ಕೋದು. ದುಷ್ಟರಿಗೆ ಮೊದಲಪ್ಪ ನಮಸ್ಕಾರ ತೊಗೊಂಬರ, ನಿನಗೆ ಮೊದಲು ಹೋಗಪ್ಪ. ಹೌದಿಲ್ಲ? ಹಾ, ಸಜ್ಜನರ ಸಂಘ ವಜ್ರದೊಳಗಿನ ಗೆರೆ ಇದ್ದಂಗ, ದುರ್ಜನರ ಸಂಘ ನೀರೊಳಗಿನ ಗೆರೆ ಇದ್ದಂಗ. ಹೌದು. ಅದಕ್ಕೆ ಸಾಧು ಸಜ್ಜನರ ಸಂಘ ಲೇಸ ಕಾಣಯ್ಯ, ಅಂಥವರ ಸಂಘ ಸಿಗುವುದು ಬಹಳ ದುರ್ಲಭ. ನಿನಗೆ ಬೇಕಾದಷ್ಟು ವಿದ್ವಾನ ಅದಾನಂದ್ರ ಸುಧಾ, ಅವನು ದುರ್ಜನ ಇತ್ತು, ಅವನ ದುಷ್ಟ ಗುಣ ದುರ್ಜನ ಇತ್ತಂದ್ರೆ ಅವನ ಸಂಘವನ್ನು ಕೈ ಬಿಡಬೇಕು ಅಂತ. ಬೇಕಾದಂಗೆ ಕೇಳ್ತಾನ, ಅವನು ಕೆಟ್ಟ ಚಾಳಿ ದುಷ್ಟ ಗುಣಗಳು ಅವನಲ್ಲಿ ಇದ್ದು ಅಂದ್ರೆ ಅವನ ಕೈ ಬಿಟ್ಟು ಏ ಅವನು ಎಂದೂ ಇದನ್ನು ಹೊಂದಲಾರ, ಸಾಧುತ್ವವನ್ನು ಹೊಂದಲಾರ. ನ ಇತಿ ದುರ್ಜನ ಸಾಧುತ್ವಂ ನ ಇತಿ ದುರ್ಜನ ಅಂತ. ಚರಂ ಜಲನಿಧವು ಮಗ್ನಃ. ಬೇಕಾದಷ್ಟು ಜಲದ ನೀರೊಳಗದ ನೆನೆ ಇಟ್ಟರು ಮೈನಾಕ ಪರ್ವತ ಮೆತ್ತಗಾಗುದಿಲ್ಲ ಅಂತ. ಹಂಗ ದುಷ್ಟ ಸ್ವಭಾವ ಉಳ್ಳವ, ದುಷ್ಟ ಗುಣ ಉಳ್ಳವ, ಬೇಕಾದಂಗೆ ವೇದಾಂತ ಕೇಳ್ತಾನಂದ್ರು ಬದಲಾಗೋದು ಭಾಳ ಕಠಿಣ. ಅಂಥವ್ರು ದೂರದಿಂದ ಕೈ ಬಿಟ್ಟು ಏನು ಇದಕ್ಕೆ ದುರುಳರು ವೇದಾಂತನ ಭಾಳ ಆಗೈತಿ ಈಗೆಲ್ಲ. ಹೌದಿಲ್ಲ? ಅವರೇ ಹೇಳೋದ್ರಿ, ಇನ್ನ ಲಪುಟ್ರ ಹೇಳೋದಿನ್ನ, ಇನ್ನು ನಿಜವಾಗಿದ್ದವ್ರು ಹೇಳಕ್ ಹೋಗುದಿಲ್ಲ ಇದನ್ನ. ಇನ್ನು ಮ್ಯಾಗ ಅಂಥವ್ರ ಹೇಳೋದು ನಿಮ್ಗೆ ಏನು, ಅಂಥವ್ರಿಗೆ ದೌಡ್ ಮಾಡಕ್ಕೆ ನೀವು ಮೊದಲು ಕರೆ ಹೇಳೋರು ನಂಬೋದು ನೀವು. ಅಂಥವ್ರದ ಕಾಲಿನ ಅಂತ. ಹೆಂಡ ಕುಡುಕರಿಗುಂಟು, ಮಿಂಡಿ ಬೋಳ್ಯಾರಿಗುಂಟು, ಬಂಡ ಸೂಳೆ ಮಕ್ಕಳಿಗುಂಟು ಇದು ಕಾಲ, ಉತ್ತಮರಿಗಲ್ಲೋ ಇದು ಕಾಲ ಅಂತ ಅವರು ಹೇಳ್ಯಾರ ಪುರಂದರದಾಸರು. ಅಂಥವ್ರಿಗೆ ಇನ್ನೊಂದು ಹೌದಿಲ್ಲ, ತಡೆಯಲಿಕ್ಕೆ ನಂಬುತ್ತೇವೆ ನಾವು. ದುಷ್ಟರ ಸ್ವಭಾವವನ್ನು ಹೇಳಿಕೆಯಿಂದ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವ್ರಿಗೆ ಪ್ರಾಯಶ್ಚಿತ್ತ ಆದಾಗ ತಾನೇ ಏನಾರ ಹೊಳೆದ್ರೆ ಹೊಳಿಬೋದು. ಹೌದಿಲ್ಲ? ಪನಿಷ್ಮೆಂಟ್ ಆಗ್ಬೇಕು ಅವ್ರಿಗೆ, ಶಿಕ್ಷೆ ಆದ್ರೆ ಅನುಭವಿಸಿದಾಗ ಅವಾಗ ಅಯ್ಯೋ ಯಪ್ಪ ನಮ್ಗೇನಾತ್ರಿ. ಅವಾಗ ಏನು ಅನಿಸೋದೇ ಇಲ್ಲ ಅವ್ರಿಗೆ ಅಲ್ಲಿ ಮಠ. ಆತ್ಮಜ್ಞಾನದ ಹೊರತಾಗಿ ಯಾರಿಗೂ ಸಮಾಧಾನ ಶಾಂತಿ ಸಿಗುವುದು ಸಾಧ್ಯನೇ ಇಲ್ಲ. ಎಲ್ಲ ವ್ಯರ್ಥನಿ. ಅದನ್ನು ಬಿಟ್ಟು ಒಟ್ಟು ನಿನ್ನ ನೀನು ತಿಳ್ಕೊಳ್ಳೋದನ್ನು ಬಿಟ್ಟು ಬಾಕಿದು ಏನು ಮಾಡಿದ್ರು ಎಲ್ಲ ವ್ಯರ್ಥನಿ ಜಗತ್ತಿನ ಉಳ್ಕಂತ. ಜ್ಞಾನ ಅಂದ್ರೆ ಇದು ಆತ್ಮಜ್ಞಾನ ಮೊದಲು ಮಾಡ್ಕೊ. ಅದೇ ಮನುಷ್ಯನ ಜನ್ಮದ ಗುರಿ. ನಮ್ಮನ್ನು ನಾವು ತಿಳ್ಕೊಬೇಕಾಗಿತ್ತು. ಆತ್ಮ ಅಂದ್ರೆ ತಾನು ತನ್ನ ತಿಳ್ಕೊಳ್ಳುವಂಥ ಪ್ರಯತ್ನದೊಳಗೆ ತೊಡಗೋದು ಆತ್ಮಜ್ಞಾನ ಮಾಡ್ಕೋದಂದ್ರೆ. ನಾವು ಅನ್ಯತಾ ತಿಳುವಳಿಕೆ ತೋರಿಡುವಂಥ ಜಗತ್ತಿನ ತಿಳುವಳಿಕೆ ಮಾಡ್ಕೊಳಕ್ ಹೊಂಟೇವೆ, ನಮ್ಮನ್ನು ನಾವು ಮರ್ತೇವೆ. ತನ್ನ ಬಗೆಯನ್ನು ಅರೈದಿರಿ ಇರದಯ್ಯ ಸುಖ ಇರೋದು ಅಂತ. ನಾನು ಯಾರು, ನನ್ನ ನಿಜ ಸ್ವರೂಪ ಏನು ಅನ್ನೋದನ್ನು ತಿಳ್ಕೊಳ್ಳೇ ಇಲ್ಲ ಅಂದರೆ ಬರೀ ತೋರಿದ್ರ ಬಗ್ಗೆ ಜಗತ್ತಿನ ಸುದ್ದಿಯಾಗ ಕಾಲ ಸತ್ತವ್ರೆ. ಅದಕ್ಕೆ ಒಂದು ಕೆಲಸ ವ್ಯರ್ಥ ನೀವು ಮಾಡೋದಿಲ್ಲ. ಆತ್ಮಜ್ಞಾನಂ ವಿನಾಪಾರ್ಥ ಸರ್ವಕರ್ಮ ನಿರರ್ಥಕಂ ಅಂತ. ಇದಕ್ಕೆ ಜ್ಞಾನ ಪ್ರಾಪ್ತಿಗಾಗಿ ಮಾಡುವಂಥ ಕರ್ಮ ಸಾರ್ಥಕವಾದದ್ದು ನೀವು. ಅದಕ್ಕಾಗಿ ಮಾಡುವಂಥ ಪ್ರಯತ್ನ, ನಿನ್ನ ನಿಜವನ್ನು ನೀ ತಿಳ್ಕೊಳ್ಳಿಕ್ಕೆ ಮಾಡುವಂಥ ಪ್ರಯತ್ನ, ಅದಕ್ಕೆ ಕರ್ಮ ಅಂತಾರೆ. ಹೌದಿಲ್ಲ? ಆ ಕಾಯಕ ಮಾಡೋದಿಲ್ಲ ನಾವು. ನಿತ್ಯ ಸುಖದ ಪ್ರಾಪ್ತಿಗಾಗಿ ಮಾಡುವಂಥ ಕಾಯಕ, ಅದಕ್ಕೆ ಕಾಯಕ ಅಂತಾರೆ. ಅದಕ್ಕೆ ಈ ಬರೀ ಹೊಟ್ಟೆ ತುಂಬಿಕೊಳ್ಳೋ ಕಾಯಕ ಅಂತಾರೆ. ಇಂದ್ರಿಯ ಸಂಪರ್ಕ ಭೋಗಕ್ಕೆ ತೃಪ್ತಿಪಡಿಸೋ ಕಾಯಕ ಅಂತಾರೆ. ನಾವು ಯಾವ ಕಾಯಕ ಮಾಡಾಕತ್ತೇವಿ? ಮುಂಜಾನೆ ಸಂಜೆ ಮಟ್ಟ ಬರೀ ವಿಷಯ ಸಂಗ್ರಹ ವಿಷಯ ಭೋಗದ ಕಾಯಕ ಮಾಡ್ತೀವಿ. ಇದಕ್ಕೆ ಕಾಯಕ ಅಲ್ಲ ಅದು. ಕಾಯಕವೇ ಕೈಲಾಸ ಅಂದ್ರೆ ಯಾವ ಕಾಯಕ? ಯಾವ ಕಾಯಕ ಮಾಡಿದಾಗ ನಮಗೆ ಕೈಲಾಸ ಆಕೈತೆ? ಈಗೇನು ನಡೆಸೇವಲ್ಲ ಈ ಕಾಯಕ, ವಿಷಯ ಸಂಗ್ರಹ ವಿಷಯ ಭೋಗದ ಕಾಯಕ, ಇದರಿಂದ ಸಮಾಧಾನ ಶಾಂತಿ ಸಿಗದೈತೆ. ನೀ ಎಷ್ಟು ಜನ್ಮ ತೊಡಗಿದ್ರು ಅದ್ರಾಗ ಬರೋದು ನಮ್ಮನ್ನು ನಾವು ತಿಳ್ಕೊಳ್ಳುವಂಥ ಕಾಯಕ, ನಿಜವನ್ನು ತಿಳ್ಕೊಂಡು ದುಃಖದಿಂದ ಬಿಡುಗಡೆ ಹೊಂದುವಂಥ ಕಾಯಕ, ಜ್ಞಾನ ಪ್ರಾಪ್ತಿಗಾಗಿ ಮಾಡುವಂಥ ಕಾಯಕ ಪ್ರಯತ್ನ, ಅದಕ್ಕೆ ಕಾಯಕ ಅಂತಾರೆ. ಅದನ್ನು ನಾವು ಮಾಡಾಕ್ತಾ ಇಲ್ಲ. ಬರೀ ವಿಷಯ ಪ್ರಾಪ್ತಿಗಾಗಿ ಮಾಡೋದು.
ಅವು ಏನು ಮಾಡ್ತಾವೆ ನಮ್ಮನ್ನು, ನಾವು ಕೊಲ್ತಾವ ಅನ್ನೋದು ಹೊಳಿಬೋದು ನಮ್ಗೆ. ಬಿಡು, ಅದನ್ನು ವಿಷ ಅದು. ವಿಷಯ ಸಂಗ್ರಹ ಅಂದ್ರೆ ವಿಷದ ಸಂಗ್ರಹಣ ನೀನು. ಅದರಿಂದ ನಿನಗೇನು ಸಮಾಧಾನ ಶಾಂತಿ ಸಿಗುವುದಿಲ್ಲ. ಹಂಗಾರೆ ಎಲ್ಲರೂ ಮಾಡ್ಕೊತ ಕುಂತಾರ. ವಿಷಯದಿಂದ ಸುಖ ಸಿಕ್ಬಿಟ್ಟಿದ್ರು. ಎಲ್ಲರೂ ಸುಖ ಹೊಂದಬೇಕಾಗಿತ್ತು. ಯಾರು ಹೊಂದ್ಯಾರ? ವಿಷಯದ ಬೆನ್ನು ಹತ್ತಿ ಸುಖ ಹೊಂದಿದಾವ ಯಾವ ಜಗತ್ತಿನ ಇತಿಹಾಸದೊಳಗೆ ತೆಗೆದು ನೋಡಿ ನೀವು. ಆದರೂ ಅದು ಚಾಳಿ ಹೋಗ್ಬಾರ್ದು. ವಿಷಯ ಸಂಗ್ರಹದಾಗ ವೇಳೆ ಕಳೀತೈತಿ ಕೆಲಸ. ಇದು ಹೊಳೆದನ ಭಾಳ ಕಠಿಣ ಅದ. ಅಂತಃಕರಣ ಪರಿಶುದ್ಧಿ ಆಗ್ಬೇಕಾದ್ರೆ ವಿಷಯಗಳ ವಾಸನೆಗಳೆಲ್ಲ ನಾಶ ಆಗ್ಬೇಕು ನೋಡಿ. ವಿಷಯ ವಾಸನ ನಾಶ ಆಗದ ಅಂತಃಕರಣ ಪರಿಶುದ್ಧಿ ಆಗುದಿಲ್ಲ. ಅಂತಃಕರಣ ಪರಿಶುದ್ಧಿ ಆಗದ ಹೊರತು ಆತ್ಮಜ್ಞಾನ ಆಗುದಿಲ್ಲ. ನಾವು ಏನು ಮಾಡ್ಯಾರ ಆರಾಮ್ ಇರ್ತೇವೆ ಅನ್ನೋದನ್ನ ಪರಿಶೀಲನೆ ಮಾಡ್ಕೊಂತ ಬರ್ರಿ ನೀವು. ಏನು ಮಾಡಿದ್ರು ನೀವು ಆರಾಮ್ ಇರ್ಬೇಕನ್ನೋ ಉದ್ದೇಶ ಇಟ್ಕೊಂಡೆ ಮಾಡ್ತಿರೋದಿಲ್ಲ. ಏನಾರ ಮಾಡೋದು, ಸಾಲ ಮಾಡೋದು, ಗಳಿಕೆ ಮಾಡೋದು, ಆರಾಮ್ ಇರ್ಬೇಕಂತ ಮಾಡ್ತೀರಿ. ಮದುವೆ ಆಗೋದು, ಮಕ್ಕಳನ್ನ ಹಿಡಿಯೋದು, ಹಾಗ್ರಿ ಆರಾಮ್ ಇರ್ಬೇಕಂತ ಮಾಡ್ತಿರೋದಿಲ್ಲ. ಆದ್ರೆ ಇವನ್ನೆಲ್ಲ ಮಾಡಿ ಆರಾಮ್ ಮದಿರಿನ ಅಂದ್ರೆ ಆರಾಮ್ ಇರ್ಬೇಕಂತ ಇವನ್ನೆಲ್ಲ ಮಾಡಿದೆ. ಮನೆ ಹಾಕ್ಸಿದಿ, ಏನೇನೋ ಮಾಡಿದಪ್ಪ, ಹೊಲ ಹಿಡದಿ, ಭಾಳಷ್ಟು ಒಕ್ಕಿದಿ, ಆರಾಮ್ ಇರ್ಬೇಕಂತ ಮಾಡಿದೆ. ಆರಾಮ್ ಅದೇನು ಅಂದ್ರೆ ಇನ್ನೂ ಅಷ್ಟು ಹೊಲ ಹಿಡೋದು, ಅಷ್ಟು ಹಿಡೋದು, ಇಷ್ಟು ಹಿಡೋದು, ಅದನ್ನು ಅಷ್ಟು ನಾನು ಹಿಡನ್ರಿ. ದೊಡ್ಡ ಕೆಲಸ ಮಾಡೀನಿ ನೋಡಪ್ಪ. ಮತ್ತು ಅದನ್ನು ಹಿಡದ್ಯಾ? ನಿನಗೆ ಬೇಕಾದದ್ದೇನು ಹಿಡಿಲಿಲ್ಲ ನೀನು. ಮತ್ತು ಮೊನ್ನೆ ಹಿಡದ್ಯಾ? ಏನು ಮಾಡೋದು? ನಿನ್ನೊಳಗಿದ್ದದ್ದು ನಿನಗೆ ಹಿಡಿಯೋಕ್ಕಾಗಲಿಲ್ಲಲ್ಲ. ನಿನಗೆ ಸುಖ ಶಾಂತಿಯನ್ನು ಕೊಡುವಂಥದ್ದನ್ನು ಹಿಡಿಲಿಲ್ಲಲ್ಲ ನೀನು. ಸಂಕಟ ಕೊಡೋದನ್ನ ಹಿಡಿದಿಲ್ಲ. ಮತ್ತು ಏನು ಇದೇ ಜೀವನ ಅಂತ ತಿಳ್ಕೊಂಡ್ಬಿಟ್ಟೆ ನಾವು. ಜಗತ್ತಿನಾಗ ಏನಾರ ಒಂದು ಅದೆಲ್ಲ ಅಲ್ಲ ನಿನ್ನ ಕೆಲಸ. ನಿಮ್ಮ ನಿಜವನ್ನು ತಿಳ್ಕೊಳ್ಳೋದು ಒಂದೇ ನಿನಗೆ ಮಹತ್ತರವಾದದ್ದು ಜೀವನದೊಳಗೆ. ಏನು ಇದು ಒಂದನ್ನು ಬಿಟ್ಟು ಎಲ್ಲರೂ ಮಾಡ್ಯಾರ, ಹೌದಿಲ್ಲ? ಎಲ್ಲರೂ ಏನಾಗ್ಯಾರ ನೋಡ್ಕೊ. ಹಂಗನ್ನು ಅದನ್ನು ಮಾಡಿದವ್ರು. ಇದನ್ನು ಬಿಟ್ಟು ಅನ್ಯವಾದದ್ದನ್ನು ವಿಷಯ ಸಂಗ್ರಹ, ವಿಷಯ ಭೋಗ ಮಾಡಿದವ್ರು ಏನಾಗ್ಯಾರ ನೋಡ್ಕೊ. ಒಬ್ಬರ ನೆಮ್ಮದಿಯಿಂದ ಅದನ್ನು ಇವೆಲ್ಲ ಬರೋಕ್ಕಿಂತ ಮೊದಲು ಆರಾಮಿದ್ದೇವೆ, ಸಂಕಟದಾಗಿದ್ದೇವೆ. ಶರೀರ ಭಾವ ಬಂದಿಂದ ಏನೇನೋ ಮಾಡ್ಕೊಂಡು ಸುಖ ಹೊಂದ್ಬೇಕಂತ ಹೊಂಟಿಲ್ಲ. ಈ ಭಾವ ಬರೋಕ್ಕಿಂತ ಪೂರ್ವದಲ್ಲಿ ಆರಾಮನ ಇತ್ತು ನಮಗೆ. ಅದಕ್ಕೆ ಮೊದಲಿನ ಸ್ಥಿತಿಗೆ ನಾವು ಮರಳಬೇಕಾಗಿತ್ತು. ತಿರುಗಲ್ಲಿ ಹಿಂತಿರುಗು. ಮೊದಲಿನ ಇದಕ್ಕೆ ರಿಟ್ರೇಟ್ ಯುವರ್ ಸ್ಟೆಪ್ಸ್ ಬ್ಯಾಕ್ ಅಂತ. ನಿನ್ನ ಮೂಲಕ್ಕೆ ಮೊದಲ ಹಿಂತಿರುಗಂತ. ಇವೆಲ್ಲ ಏನು ಇಲ್ದಾಗ ನಾ ಆರಾಮನ ಇದ್ನಲ್ಲ. ಇದೆಲ್ಲ ಇವನ್ನೆಲ್ಲ ಮಾಡ್ಕೊಂಡು ಕೂತು ಆರಾಮ್ ಕಳ್ಕೊಂಡು ಕೂತ್ನಲ್ಲ. ನಡಬರ್ಕ ತೋರಿ ನಡಬರ್ಕ ಹೋಗು. ಎಲ್ಲ ಇಬ್ಬರು ಬೆನ್ನ ಹತ್ತಿ ಮತ್ತಟ್ಟು ಅನುಲಿ ಉಣ್ಣಾಕ್ತೇನೆ. ಗೊತ್ತಾಗಲಿಲ್ಲ ಅಲ್ವ ನಮ್ಗೆ. ಈಗ ಏನಾಗೈತಿ, ಮೊದಲಿನ ಸ್ಥಿತಿಗೆ ಮರಳು. ನಿನ್ನ ಮೂಲಕ್ಕೆ ಹಿಂತಿರುಗು. ಎಷ್ಟು ಮುಂದೆ ಬರ್ದೆ ಅಷ್ಟು ಹಿಂದಕ್ಕೆ ಸರಿ ಅಂತ. ಏನು ಭಾಳ ಮುಂದುವರೆದೇವು ನಾವು, ದೂರ ಬಂದೇವು ನಾವು ಭಾಳ. ಅಷ್ಟು ಹಿಂದಕ್ಕೆ ಸರಿ ಅಂತ. ಮೆಲ್ಲನೆ ಒಳಸರಿಯುತ್ತಾ ಒಳ್ಳೆಯ ಬಟ್ಟೆ ನಾರೆಯುತ್ತಾ ಅಂತ ಅದಕ್ಕೆ ಹೇಳ. ಒಳ್ಳೆಯ ಸುಖದ ಮಾರ್ಗ ಯಾವುದು ನೋಡ್ಕೊ. ಈಗೇನು ಮುಂದುವರೆದೇವಲ್ಲ, ಆಧುನಿಕ ವಿಜ್ಞಾನ ಹೆಂಗೆ ಮುಂದುವರಿತೀಯ ಹಂಗಂಗೆ ದುಃಖದ ಪ್ರಮಾಣ ಹೆಚ್ಚಕ್ಕುಂಟು. ಅದಕ್ಕೆ ಮೂಲಕ್ಕೆ ಹಿಂತಿರುಗಿ ಹಿಂದಿನ ಇದಕ್ಕೆ ನಾವು ಮರಳಬೇಕಾಗ್ತದೆ. ಹಿಂತಿರುಗಿದಾಗ ಮೂಲ ಸ್ಥಿತಿ ನಮಗೆ ಅನುಭವ ಬರ್ತೈತೆ. ನಮಗೆ ಹೊರಗಿಂದ ಬೆನ್ನು ಹತ್ತಿ ನಮಗೆ ಇದು ತಿಳಿದನೇ ಇಲ್ಲ. ಏನು ಇನ್ನೇನೇನೇನು ಲೆಕ್ಕ ಹಾಕೊಂತ ಕುಂತಾರೆ. ಏನು ಮಾಡಿದ್ರು ಬಗೆಹರಿಯೋದಿಲ್ಲ. ಕೇವಲ ಇರುವಿನ ಅನುಸಂಧಾನ ನಡೀಬೇಕು. ಆತ್ಮಾನುಸಂಧಾನದ ಅಭ್ಯಾಸ ಒಳಗೆ ಆಂತರಿಕವಾಗಿ ನಡೆದ್ರೆ ಏನಾರ ಇದ್ರ ಲಾಭ ತಗೊಳಕ್ಕೆ ಬರ್ತೈತಿಲ್ಲ ಅಂದ್ರೆ ಬರೋದು ಕಠಿಣ. ಬಿಡಿ.
ಸಕಲ ಸಾಧು ಸಂತು ಸಂಸ್ಮರತು.